ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಬದುಕಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ಬರ್ತಿದೆ ನೋಡೋಣ. ಈ ಒಂದು ವೀಕಲ್ಲಿ ನಿಮ್ಮ ಬದುಕಲ್ಲಿ ಏನು ಬದಲಾವಣೆ ಇದೆ ನೋಡೋಣ. ಎಸ್, ಇಲ್ಲಿ 2 ಕಾರ್ಡ್ಸ್ ಇದೆ. 1 ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ ಈ ಒಂದು ಫೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಎಸ್, 1 ನಿಮಿಷ ಪಾಸ್ ಮಾಡಿ ನಿಮ್ಮ ಇಷ್ಟವಾದ ಫೈಲ್ನ ಮೆಡಿಟೇಟ್ ಮಾಡಿ ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಫೈಲ್ ನಂಬರ್ 1. ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಈ ಒಂದು ವಾರದಲ್ಲಿ ಏನೆಲ್ಲ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗೆ ಸಿಗ್ತಿದೆ ಫಾರ್ ಫೈಲ್ ನಂಬರ್ 1 ನೋಡೋಣ. ಏನೋ ತುಂಬ ಡೀಪಾಗಿ ಥಿಂಕ್ ಮಾಡ್ತಿದ್ದೀರಾ ಫೈಲ್ ನಂಬರ್ 1. ಈ ಒಂದು ವಾರದಲ್ಲಿ ನೀವು ಅಂದ್ಕೊಂಡಿರೋದನ್ನ ಸಿದ್ಧಿಪಡಿಸ್ಕೋತಿದ್ದೀರಾ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿದೆ. ಸೊ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ನೀವು ಈ ಒಂದು ವಾರದಲ್ಲಿ ವಿಸಿಟ್ ಮಾಡ್ತಿರಬಹುದು. ಈ ಒಂದು ವೀಕಲ್ಲಿ ಹೆಚ್ಚು ಟ್ರಾವೆಲಿಂಗ್ ಮಾಡ್ತಿದ್ದೀರಾ, ಹೆಚ್ಚು ಬದಲಾವಣೆಯನ್ನು ನೋಡ್ತಿದ್ದೀರಾ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗ್ತಿದೆ. ನೀವೇನು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ ಅದಕ್ಕೆ ಕೂಡ ನಿಮಗೆ ಒಂದು ಕ್ಲಾರಿಟಿ ಕೂಡ ಸಿಗ್ತಿದೆ ಒಂದು ವೀಕಲ್ಲಿ ಫಾರ್ ಫೈಲ್ ನಂಬರ್ 1. ಲೆಟ್ಸ್ ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ. ಈ ಒಂದು ವೀಕಲ್ಲಿ ನೀವು ಇಷ್ಟಪಡ್ತಿರೋ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಯಾರಿಗಿಲ್ಲಿ ಬ್ರೇಕ್ ಡೌನ್ ಆಗಿದೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಜೊತೆಗೆ ಸಿಂಗಲ್ಸ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಬರ್ತಿದೆ. ಹೊಸ ಪ್ರೀತಿ ನಿಮ್ಮ ಬದುಕಿಗೆ, ಹೊಸ ವ್ಯಕ್ತಿ ನಮ್ಮ ಬದುಕಿಗೆ ಬರ್ತಿದ್ದಾರೆ. ನಿಮ್ಮಲ್ಲಿರೋ ನೋವುಗಳನ್ನ ಮರೆಮಾಚಲಿಕ್ಕೆ, ನಿಮ್ಮಿಂದ ಈ ನೋವಾಗಿದೆ ಅದನ್ನೆಲ್ಲ ದೂರ ಮಾಡಲಿಕ್ಕೆ ಹೊಸ ವ್ಯಕ್ತಿ ನಿಮ್ಮ ಬದುಕಿಗೆ ಬರ್ತಿದ್ದಾರೆ. ಹೊಸ ಫ್ರೆಂಡ್ಶಿಪ್ ಸಿಗ್ತಿದೆ. ಎಲ್ಲೋ ನಗು ಮತ್ತು ಸಂತೋಷ ಎಲ್ಲ ಕಾಣೆ ಆಗ್ಬಿಟ್ಟಿದೆ. ಆ ಒಂದು ಕಾಣೆ ಆಗಿರೋದನ್ನ ನಿಮ್ಮ ಬದುಕಲ್ಲಿ ಮತ್ತೆ ಹೊಸದೇನೋ ಚೇಂಜಸ್ನ ನೋಡಲಿಕ್ಕೆ, ಚೇಂಜಸ್ನ ನಿಮ್ಮ ಲೈಫಿಗೆ ತರಲಿಕ್ಕೆ ಹೊಸ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಸೊ ನೀವಿರೋ ಸ್ಥಳನ ಕೂಡ ಚೇಂಜಸ್ ಮಾಡ್ತಿದ್ದೀರಾ ಹಾಗೂ ನೀವಿರೋ ಕೆಲಸದಲ್ಲಿ ನಿಮ್ಗೇನು ಬದಲಾವಣೆ ಮಾಡ್ಕೋಬೇಕು ಅಂತ ಈ ಒಂದು ವೀಕಲ್ಲಿ ಅನ್ಕೊಂಡಿದ್ದೀರಾ ಅದರಲ್ಲೂ ಕೂಡ ತುಂಬಾನೇ ಚೇಂಜಸ್ ಇದೆ. ಎಲ್ಲೋ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ, ಒಂದು ಕ್ಲಾರಿಟಿ ಬೇಕಾಗಿದೆ. ತುಂಬ ಕುಗ್ತಿದ್ದೀರಾ. ನೀವು ಕುಗ್ಗೋದ್ರಿಂದ ಇನ್ನಷ್ಟು ಕುಗ್ಗಿಸ್ಲಿಕ್ಕೆ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಕಾಯ್ತಿದ್ದಾರೆ. ಕುಗ್ಬೇಡಿ ಹಾಗೂ ನಿಮ್ಮ ನಗುನ ಮರೆಮಾಚಬೇಡಿ. ನಿಮ್ಮ ನಗುನ ಹಾಗೂ ನಿಮಗೆ ಅನಿಸಿದ ಮಾತುಗಳನ್ನ ಮಾತಾಡಿ, ನಿಮ್ಮ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳ್ಳಿ. ಜೊತೆಗೆ ನಿಮಗೇನು ನೋವು ಆಗ್ತಿದೆ ಅಥವಾ ನಿಮಗೇನು ಸಫರ್ ಮಾಡ್ತಿದ್ದೀರಾ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಏನು ತಿಳಿಸೋಕ್ಕಾಗ್ತಿಲ್ಲ ಫೈಲ್ ನಂಬರ್ 1, ಖಂಡಿತ ಅದನ್ನ ಈ ಒಂದು ವೀಕಲ್ಲಿ ನೀವು ಇಷ್ಟಪಟ್ಟಿರೋ ವ್ಯಕ್ತಿಗಳ ಜೊತೆ ಶೇರ್ ಮಾಡ್ತಿದ್ದೀರಾ. ಜೊತೆಗೆ ಈ ಒಂದು ವೀಕಲ್ಲಿ ಒಂದು ಸರ್ಪ್ರೈಸಿಂಗ್ ಕೂಡ ನಿಮಗೆ ಸಿಗ್ತಿದೆ ಫೈಲ್ ನಂಬರ್ 1. ತುಂಬ ಕಾನ್ಫಿಡೆನ್ಸ್ ಇದೆ ನೀವು ಮಾಡ್ತಿರೋ ಕೆಲಸದಲ್ಲಿ, ನೀವು ತಗೊಳ್ಳೋ ಡಿಸಿಷನಲ್ಲಿ ಆ್ಯಂಡ್ ನಿಮ್ಮ ಫ್ಯೂಚರ್ ಪ್ಲಾನ್ ಕೂಡ ಏನು ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ ನಿರ್ಧಾರ ತಗೋತಿದ್ದೀರಾ. ಖಂಡಿತ ಅದರಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೋತಿದ್ದೀರಾ. ಯಾರ ಮನಸ್ಸಿಗೂ ನೀವು ಹರ್ಟ್ ಮಾಡಿಲ್ಲ. ನಿಮ್ಮ ಮನಸ್ಸಿಗೆ ಯಾರು ಹರ್ಟ್ ಮಾಡಿದ್ದಾರೆ ಅವ್ರು ನಿಮ್ಮ ಲೈಫಿಗೆ ಬಂದು ಸಾರಿ ಕೇಳೋ ಟೈಮ್ ಕೂಡ ಬಂದಿದೆ ಈ ಒಂದು ವೀಕಲ್ಲಿ. ಆ್ಯಂಡ್ ಹೊಸ ಪರಿಚಯ ಕೂಡ ಆಗ್ತಿದೆ ಹಾಗೂ ನಿಮ್ಮಿಂದ ಬಿಟ್ಟು ಹೋಗಿ ನಿಮಗೆ ಬೇಜಾರು ಮಾಡಿ, ನಿಮಗೆ ನೋವು ಮಾಡಿ, ನಿಮ್ಮ ಶತ್ರುಗಳಾಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ನೀವು ಇಷ್ಟಪಟ್ಟಿರೋ ಪರ್ಸನ್ ಆಗಿರಬಹುದು, ಎನಿವನ್, ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಸಾರಿ ಕೇಳಲಿಕ್ಕೆ, ನಿಮ್ಮ ಜೊತೆ ಮಾತಾಡಲಿಕ್ಕೆ, ನಿಮ್ಮ ಜೊತೆ ಇರಲಿಕ್ಕೆ. ಎಸ್, ಫೈಲ್ ನಂಬರ್ 1 ಈ ಒಂದು ವೀಕಲ್ಲಿ ಸಾಕಷ್ಟು ಸರ್ಪ್ರೈಸಿಂಗ್ ನೋಡ್ತಿದ್ದೀರಾ.
ಒಂದು ರೀತಿ ಇದೆಲ್ಲ ಹೇಗೆ ಫಾಸ್ಟಾಗಿ ಆಗ್ತಿದೆ, ಇದೆಲ್ಲ ಹೇಗೆ ಸಾಧ್ಯ ಅಂತ ನಿಮಗೆ ಒಂದು ರೀತಿ ಆಶ್ಚರ್ಯ ಕೂಡ ಆಗ್ತಿರಬಹುದು. ಎಸ್, ಹೊಸ ಬಿಗಿನಿಂಗ್ ಶುರು ಮಾಡ್ತಿದ್ದೀರಾ, ಸ್ವಂತ ಉದ್ಯೋಗನ ಶುರು ಮಾಡ್ತಿದ್ದೀರಾ, ಅದಕ್ಕೆ ಒಳ್ಳೆ ಟೈಮಿಂಗ್ ಕೂಡ ಬಂದಿದೆ. ಪಾಯಿಂಟ್ ನಂಬರ್ 1, ಎಸ್, ಈ ಒಂದು ವೀಕಲ್ಲಿ ನೀವು ತಗೊಳ್ತಾ ಇರೋ ನಿರ್ಧಾರ ತುಂಬಾ ಚೆನ್ನಾಗಿ ನಿಮ್ಮ ಲೈಫಿಗೆ ಒಂದು ಅದೃಷ್ಟನ ನಿಮ್ಮ ಲೈಫಿಗೆ ಅದೃಷ್ಟನೇ ಬರ್ತಿದೆ. ನೀವು ತಗೊಳ್ಳೋ ಡಿಸಿಷನಿಂದ ನಿಮ್ಮ ಕುಟುಂಬಕ್ಕೂ ಕೂಡ ಒಂದು ಸಂತೋಷ ಸಿಗ್ತಿದೆ. ಎಸ್, ಇಷ್ಟು ದಿವಸ ಏನು ಅಂಜುತ್ತಿದ್ರಿ, ಯಾರಿಗೆ ನೀವು ಅವ್ರೇನು ಅನ್ಕೋತಾರೆ, ಏನಾಗ್ಬರುತ್ತೆ ಏನಾಗುತ್ತೆ ಅಂತ ಏನು ನೀವು ಚಿಂತೆ ಮಾಡ್ತಿದ್ರಿ, ಆ ಚಿಂತೆಯಿಂದ ಹೊರಗಡೆ ಬರ್ತಿದ್ದೀರಾ. ನಿಮಗೋಸ್ಕರ ಒಂದೊಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದೀರಾ, ನೀವು ಇಷ್ಟಪಟ್ಟಿರೋ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಾ, ಆ ಕೆಲಸದಲ್ಲಿ ಹೆಚ್ಚಿನ ಪ್ರಗತಿನ ನೋಡ್ತಿದ್ದೀರಾ. ಆ್ಯಂಡ್ ಹೆಚ್ಚು ಇಲ್ಲಿ ಯಾರು ಆರೋಗ್ಯದ ವಿಚಾರವಾಗಿ ಹೆಚ್ಚು ಮೆಡಿಸಿನ್ಸ್ನ ನೀವು ತಗೋತಿದ್ದೀರಾ, ಅದು ಕೂಡ ಡ್ರಾಪ್ ಆಗ್ತಿದೆ. ಈ ಒಂದು ವೀಕಲ್ಲಿ ನೀವು ತುಂಬ ಚೇತರಿಸ್ಕೋತಿದ್ದೀರಾ, ಹಾಗೂ ಹೊಸದಾಗಿ ಏನು ನಿಮ್ಮಲ್ಲಿ ಚೇಂಜಸ್ನ ನೀವು ನೋಡೋ ಟೈಮಿಂಗ್ ಕೂಡ ಈ ಒಂದು ವೀಕಲ್ಲಿ ಸಿಗ್ತಿದೆ. ನಿಮ್ಮ ಕುಟುಂಬದ ಸದಸ್ಯರಿಂದ ನಿಮಗೆ ಬಹಳಷ್ಟು ಸಂತೋಷ ಸಿಗ್ತಿದೆ. ಯಾವುದೋ ಒಂದು ಸಿಹಿ ಸುದ್ದಿ ನಿಮಗೆಗೋಸ್ಕರ ಕಾಯ್ತಿದೆ, ಆ ಸಿಹಿ ಸುದ್ದಿ ನಿಮ್ಮ ಕಿವಿಗೆ ಕೂಡ ಬೀಳ್ತಿದೆ. ಪಾಯಿಂಟ್ ನಂಬರ್ 1, ಎಸ್, ಏಂಜಲ್ ಮೆಸೇಜಸ್ನ ಲಾಸ್ಟಲ್ಲಿ ನೋಡೋಣ. ಆ್ಯಂಡ್ ನಿಮ್ಮ ಪ್ರೀತಿಯಲ್ಲಿ ಸಡನ್ ಏನೋ ಒಂದು ಚೇಂಜಸ್ನ ನೀವು ನೋಡ್ತಿದ್ದೀರಾ. ನೀವು ಇಷ್ಟಪಟ್ಟಿರೋ ಪರ್ಸನ್ನಿಂದ ನಿಮಗೆ ಗಿಫ್ಟ್ ಕೂಡ ಸಿಗ್ತಿದೆ. ಆ ಗಿಫ್ಟ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಆ ಗಿಫ್ಟ್ ನಿಮಗೆ ತುಂಬಾ ಖುಷಿ ಕೊಡ್ತಿದೆ. ನಿಮ್ಮ ಕಣ್ಣಂಚಲ್ಲಿ ನೀರು ಕೂಡ ತರಿಸ್ತಿದೆ. ಅಷ್ಟು ಸಂತೋಷವಾದ ಈ ಒಂದು ವೀಕ್ ನಿಮಗೆ ಸಿಗ್ತಿದೆ. ಫಾರ್ ಪಾಯಿಂಟ್ ನಂಬರ್ 1, ಈ ದಿನಕ್ಕೋಸ್ಕರ ತುಂಬ ವರ್ಷಗಳಿಂದ, ತುಂಬ ದಿನಗಳಿಂದ, ತುಂಬ ತಿಂಗಳುಗಳಿಂದ ವೇಟ್ ಮಾಡ್ತಿದ್ದೀರಾ. ಖಂಡಿತ ಆ ದಿನ ಈ ಒಂದು ವಾರದಲ್ಲಿ ನಿಮಗೆ ಸಿಗ್ತಿದೆ. ಆ್ಯಂಡ್ ಯಾರಿಗೋಸ್ಕರ ನೀವು ಪ್ರೇಯರ್ ಮಾಡ್ತಿದ್ದೀರಾ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರಬೇಕು. ಆ ವ್ಯಕ್ತಿ, ನೀವು ಏನು ಪ್ರೇಯರ್ ಮಾಡ್ತಿದ್ದೀರಾ, ಆ ವ್ಯಕ್ತಿಯು ಕೂಡ ನಿಮಗೋಸ್ಕರ ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ಪ್ರೇಯರ್ ಮಾಡ್ತಿದ್ದಾರೆ, ಅರಿಕೆ ಮಾಡ್ಕೊಂಡಿದ್ದಾರೆ. ಖಂಡಿತ ನೀವು ಅವ್ರ ಲೈಫಿಗೆ ವಾಪಸ್ ಬರಬೇಕು ಅನ್ನೋ ಅವರ ಒಂದು ಆಲೋಚನೆ, ಅವರ ಒಂದು ಏನು ಪ್ರಾರ್ಥನೆ ಇದೆ, ಅದು ಕೂಡ ಈಡೇರುತ್ತಿದೆ. ಫಾರ್ ಪಾಯಿಂಟ್ ನಂಬರ್ 1, ಎಸ್, ಏನೋ ಒಂದು ಗ್ರಂಥದ ವಿಚಾರವಾಗಿ ನೀವು ಏನೋ ಇನ್ಫಾರ್ಮೇಶನ್ಸ್ನ ತಿಳ್ಕೊಳ್ತಿದ್ದೀರಾ. ಜೊತೆಗೆ ಶಾಸ್ತ್ರದ ವಿಚಾರವಾಗೂ ಕೂಡ ಏನೋ ಒಂದು ಇನ್ಫಾರ್ಮೇಶನ್ಸ್ನ ನೀವು ತಿಳ್ಕೊಳ್ತಿದ್ದೀರಾ. ನಿಮ್ಮ ಜಾತಕದಲ್ಲಿ ಸಂಬಂಧಪಟ್ಟಾಗ ಏನೋ ಒಂದು ಇನ್ಫಾರ್ಮೇಶನ್ಸ್ನ ನೀವು ತಿಳ್ಕೊಳ್ತಿದ್ದೀರಾ. ಸೊ ನಿಮ್ಮ ಮದುವೆ ಯಾಕೆ ಡಿಲೇ ಆಗ್ತಿದೆ ಅನ್ನೋದ್ರ ಇನ್ಫಾರ್ಮೇಶನ್ ನಿಮ್ಮ ಜಾತಕನ ಪರಿಶೀಲನೆ ಮಾಡಿದ್ಮೇಲೆ ಹೆಚ್ಚಿನ ಒಂದು ಇನ್ಫಾರ್ಮೇಶನ್ಸ್ ನಿಮಗೆ ಸಿಗ್ತಿದೆ. ಫಾರ್ ಪಾಯಿಂಟ್ ನಂಬರ್ 1, ಏನೋ ಒಂದು ಕೀ ಲಾಕ್ ಆಗಿದೆ. ಆ ಲಾಕ್ ಓಪನ್ ಮಾಡಲಿಕ್ಕೆ ತುಂಬಾ ಸಫರ್ ಪಡ್ತಿದ್ದೀರಾ, ತುಂಬಾ ಕಷ್ಟಪಡ್ತಿದ್ದೀರಾ, ತುಂಬಾ ಹತ್ತಿದ್ದೀರಾ, ತುಂಬ ನೋವು ತಿಂತಿದ್ದೀರಾ. ಆರೋಗ್ಯದ ವಿಚಾರದಲ್ಲಿ ಹಾಗೂ ಪ್ರೀತಿಯ ವಿಚಾರದಲ್ಲಿ, ನಿಮ್ಮ ದಾಂಪತ್ಯ ಜೀವನದ ವಿಚಾರದಲ್ಲಿ ತುಂಬಾ ನೋವು ಪಟ್ಟಿದ್ದೀರಾ. ಅದರಿಂದ ನೀವು ಹೇಗೆ ಈಚೆ ಬರಬೇಕು ಅನ್ನೋದನ್ನ ಈ ಒಂದು ವೀಕಲ್ಲಿ ನಿಮಗೆ ಬಂಡಿಕಾಳಿಕೇಶ್ವರಿ ಅಮ್ಮ ದಾರಿ ತೋರಿಸ್ತಿದ್ದಾರೆ. ಸೊ ನನಗೆ ನನಗೆ ಆ ಒಂದು ಮೆಸೇಜಸ್ನ ತಿಳಿಸಿದೆ, ನಾನು ನಿಮಗೆ ಹೇಳ್ತಿದ್ದೀನಿ. ಆ್ಯಂಡ್ ಯಾವ್ದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಸೊ ಗರುಡ ಪುರಾಣದ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ತಿದ್ದೀರಾ. ಜೊತೆಗೆ ಜ್ಯೋತಿಷ್ಯದ ವಿಚಾರವಾಗೂ ಕೂಡ ಹೆಚ್ಚಿನ ಮಾಹಿತಿನ ನೀವು ಕಲೆಕ್ಟ್ ಮಾಡ್ತಿದ್ದೀರಾ. ಹಾಗೂ ಏನು ನಿಮ್ಮ ಮೈಂಡಲ್ಲಿ ಏನು ಚಿಂತೆ ಮಾಡ್ತಾ ಈ ಒಂದು ರೀಡಿಂಗ್ನ ನೋಡ್ತಿದ್ದೀರಾ, ಪಾಯಿಂಟ್ ನಂಬರ್ 1, ಆ ಚಿಂತೆಯಿಂದ ನೀವು ಈ ಒಂದು ವೀಕಲ್ಲಿ ಬಹಳಷ್ಟು ರಿಲ್ಯಾಕ್ಸೇಷನ್ ಆಗ್ತಿದೆ. ಸ್ಟಮಕ್ಕಿಗೆ ಸಂಬಂಧಪಟ್ಟಾಗ ಏನು ಪ್ರಾಬ್ಲಮ್ಸ್ ಆಗಿತ್ತು, ಅದಕ್ಕೆ ಏನು ಮೆಡಿಸಿನ್ಸ್ನ ನೀವು ತೊಗೊಂಡಿದ್ದೀರಾ, ವೈದ್ಯರನ್ನ ಭೇಟಿಯಾಗಿದ್ದೀರಾ, ಖಂಡಿತ ಅದರಿಂದ ನೀವು ಕ್ಯೂರ್ ಆಗ್ತಿದ್ದೀರಾ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಇದೆ. ಸಾಧ್ಯ ಆದರೆ ಈ ಒಂದು ವೀಕಲ್ಲಿ ನೀವು ತಾಯಿ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆನ ಮಾಡಿಸಿ ಬನ್ನಿ. ಹಾಗೂ ಖಂಡಿತ ನಿಮಗೆ ಆ ಅಮ್ಮನ ಆಶೀರ್ವಾದ ನಿಮಗೆ ಸಿಗ್ತಿದೆ. ಜೊತೆಗೆ ನಿಮಗೆ ಯಾರು ಟ್ರಬಲ್ ಮಾಡಿದ್ದಾರೆ ಅಥವಾ ನಿಮಗೆ ಯಾರು ಪ್ರಾಬ್ಲಮ್ಸ್ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ನಿಮ್ಮಿಂದ ಹೆಲ್ಪ್ ತಗೊಂಡು, ನಿಮ್ಮಿಂದ ಹಣಕಾಸಿನ ಸಹಾಯ ಪಡೆದುಕೊಂಡು ನಿಮ್ಗೆ ನೋವು ಮಾಡಿ ದೂರ ಹೋಗಿದ್ದಾರೆ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಈ ಒಂದು ವೀಕಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸ್ಕೊತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನಿಮ್ಮ ಡ್ರೀಮ್ಸಲ್ಲಿ ಕೆಟ್ಟ ಕೆಟ್ಟ ಕನಸುಗಳನ್ನು ನೀವು ವಾಚ್ ಮಾಡ್ತಿದ್ದೀರಾ. ಅದರ ಮೆಸೇಜಸ್ ನಿಮಗೆ ಏನು ಅನ್ನೋದು ನಿಮಗೆ ಸೂಚನೆ ಸಿಕ್ಕಿದ್ರು ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗ್ತಲ್ಲ, ಏನಿದೆ, ಏನಾಗ್ತಿದೆ, ಯಾಕೆ ಈ ಡ್ರೀಮ್ಸ್ ನನಗೆ ಬರ್ತಿದೆ. ಮುಂದಿನ ಎಚ್ಚರಿಕೆಗೋಸ್ಕರ ನಿಮಗೆ ನೀವು ನಂಬಿರೋ ದೈವಶಕ್ತಿ
ಸೂಚಿಸ್ತಿರಬಹುದು. ಸೊ ನಿಮ್ಮ ಆರೋಗ್ಯದ ವಿಚಾರದಲ್ಲಿ, ನಿಮ್ಮ ದಾಂಪತ್ಯ ಜೀವನದ ವಿಚಾರದಲ್ಲಿ, ಹಾಗೂ ನಿಮ್ಮ ಪ್ರೀತಿಯ ಜೀವನದ ವಿಚಾರದಲ್ಲಿ, ನಿಮ್ಮ ಕುಟುಂಬದ ವಿಚಾರದಲ್ಲಿ, ನಿಮ್ಮ ಮಕ್ಕಳ ಜೀವನದ ವಿಚಾರದಲ್ಲಿ ಏನು ನಿಮಗೆ ಡಿಸಿಷನ್ಸ್ ನೀವು ತಗೋತಿದ್ದೀರಾ, ಅದನ್ನ ಖಂಡಿತ ಈ ಒಂದು ವೀಕಲ್ಲಿ ತಗೊಳ್ಳೋ ಡಿಸಿಷನ್ ತುಂಬಾ ಅದು ನಿಮಗೆ ಬಹಳಷ್ಟು ಅನುಕೂಲತೆಯನ್ನು ಮಾಡಿಕೊಡ್ತದೆ. ಆ ಒಂದು ಸಫರಿಂಗ್ ಏನು ನೀವು ಮಾಡ್ತಿದ್ದೀರಾ ಅದರಿಂದ ನೀವು ಈಚೆ ಬರ್ತಿದ್ದೀರಾ. 555 ನಂಬರ್ನ ನೀವು ಹೆಚ್ಚು ವಾಚ್ ಮಾಡ್ತಿದ್ದೀರಾ. ಖಂಡಿತ ಈ ಒಂದು ಮೆಸೇಜಸ್ನ ಗೂಗಲಲ್ಲಿ ಸರ್ಚ್ ಮಾಡಿ, ಮೋರ್ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ತಿದೆ. ಆ್ಯಂಡ್ ಏನೋ ಒಂದು ವಸ್ತುನ ನೀವು ಕಳ್ಕೊಂಡಿರಬಹುದು. ಆ ವಸ್ತು ಕಳ್ಕೊಂಡಾಗಿಂತ ನಿಮ್ಗೆ ಯಾಕೋ ಒನ್ ಬೈ ಒನ್ ಏನೋ ಒಂದು ರೀತಿ ಕಷ್ಟ ಥರ ಅನ್ನಿಸ್ತಿದೆ, ಏನೋ ಒಂದು ರೀತಿ ಕಳ್ಕೊಂಡಿರೋ ಥರ ಅನ್ನಿಸ್ತಿದೆ, ಏನೋ ಒಂದು ರೀತಿ ಮಂಕುತನ ನಿಮ್ಗೆ ಆಗ್ತಿದೆ, ಯಾವುದೂ ಡಿಸಿಷನ್ಸ್ ತಗೊಳಕ್ಕಾಗ್ತಿಲ್ಲ, ಯಾವ ಕೆಲಸನೂ ನೀವು ಮಾಡೋಕ್ಕಾಗ್ತಿಲ್ಲ, ಯಾರು ಏನೇ ಮಾತಾಡಿದ್ರು ಅದು ನಿಮಗೆ ಯಾಕೋ ತಲೆಗೆ ಹೋಗ್ತಿಲ್ಲ, ಒಂದು ರೀತಿ ಮಂಕುತನವಾಗಿದ್ದೀರಾ. ಆ ಒಂದು ಮಂಕು ನಿಮ್ಗೆ ಆಗಬೇಕು, ನಿಮ್ಗೆ ಏನು ಡಿಸ್ಟರ್ಬ್ ಆಗಿದೆ ಆ ರೀತಿ ಆಗಬೇಕು ಅಂತ ನೆಗೆಟಿವಿಟೀಸ್ನ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಮೋರ್ ಡೀಟೇಲ್ ಆಗಿ ಹೇಳೋದಾದರೆ, ನಿಮ್ಮ ಫೋಟೋಸ್ನ ಇಟ್ಟು ಯಾರು ನೆಗೆಟಿವಿಟೀಸ್ನ ಮಾಡಿದ್ದಾರೆ. ಆ್ಯಂಡ್ ನಿಮ್ಮ ಫೋಟೋಸ್ನ ಇಟ್ಟು ಅವರ ಲೈಫಿಗೆ ನೀವು ವಾಪಸ್ ಹೋಗಬೇಕು ಅಂತ ಕೂಡ ನೆಗೆಟಿವಿಟಿ ಮಾಡಿದ್ದಾರೆ. ನೀವು ಇಷ್ಟಪಟ್ಟಿರೋ ಪರ್ಸನ್ ಅಥವಾ ಆ ವ್ಯಕ್ತಿ ನಿಮ್ಮನ್ನು ಇಷ್ಟಪಟ್ಟಿರಬಹುದು, ನೀವು ಅವ್ರನ್ನ ಇಷ್ಟಪಡದೆ ಹೋದ್ರು ಆ ವ್ಯಕ್ತಿ ನಿಮ್ಮನ್ನು ಇಷ್ಟಪಟ್ಟಿರಬಹುದು. ನಿಮ್ಮ ಫೋಟೋಸ್ನ ಇಟ್ಕೊಂಡು ಆ ವ್ಯಕ್ತಿ ನೆಗೆಟಿವಿಟಿ ಏನು ನಿಮಗೆ ನೆಗೆಟಿವಿಟಿ ಡ್ರೀಮ್ಸ್ ಕಾಣ್ತಿದೆ, ಆ ನಿಮ್ಮ ಫೋಟೋಸಿಂದ ಅವರು ನೆಗೆಟಿವಿಟಿ ಮಾಡಿದ್ದಾರೆ. ಪೈಲ್ ನಂಬರ್ 1. ಎಸ್. ಆ್ಯಂಡ್ ಈ ಒಂದು ಮೆಸೇಜ್ ನನಗೆ ಹೇಳ್ತಿರ್ಬೇಕಾದ್ರೆ ನಿಮ್ಮ ಬಲಗಾಲು ಪಾದ ತುಂಬಾ ಜೋಮ್ ಅನ್ನಿಸ್ತಿರಬಹುದು, ಅಥವಾ ನಿಮ್ಮ ಬಲಗೈ ತುಂಬ ಜೋಮ್ ಅಂತ ಅನ್ನಿಸ್ತಿರ್ಬೋದು. ಒಂದು ರೀತಿ ಹಿಂಗೆ ಎಳೆದೋ ರೀತಿ ಆಗಿರಬಹುದು. ಆ ಒಂದು ಇನ್ಫಾರ್ಮೇಶನ್ ಆ್ಯಂಡ್ ಆ ಒಂದು ಸೂಚನೆ ನಿಮ್ಗೆ ಏನು ಸಿಕ್ಕಿದೆ, ಖಂಡಿತ ನಿಮ್ಮ ಜಾತಕನ ತೋರಿಸಿ. ಇದರಿಂದ ನೀವು ರಿಲ್ಯಾಕ್ಸ್ ಆಗಬೇಕಾಗಿದೆ. ಆ್ಯಂಡ್ ಇದರಿಂದ ನಿಮಗೆ ನಿವಾರಣೆ ಕೂಡ ಆಗ್ತಿದೆ ಈ ಒಂದು ವೀಕಲ್ಲಿ. ಸೊ ಪೈಲ್ ನಂಬರ್ 1. ಎಸ್. ನಿಮ್ಮ ದಾಂಪತ್ಯ ಜೀವನಕ್ಕೆ ಯಾರು ಕಣ್ಣಿಟ್ಟಿದ್ದಾರೆ, ಅಥವಾ ನಿಮ್ಮ ಲೈಫಿಗೆ ಯಾರು ಥರ್ಡ್ ಪಾರ್ಟೀಸ್ ಬಂದಿದ್ದಾರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ. ಆ್ಯಂಡ್ ಸೆಕೆಂಡ್ ಮ್ಯಾರೇಜ್ಗೋಸ್ಕರ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದಿದ್ದಾರೆ. ಆ ವ್ಯಕ್ತಿ ತೊಂದರೆನ ಕೊಡ್ತಿದ್ದಾರೆ. ಸೊ ನೀವು ನಿಮ್ಮ ಪಾರ್ಟ್ನರ್ನ ಬಿಟ್ಟು ಅವರಿಗೆ ಸ್ಯಾಕ್ರಿಫೈಸ್ ಮಾಡಬೇಕು, ತ್ಯಾಗ ಮಾಡಬೇಕು ಅನ್ನೋ ರೀತಿ ನಿಮ್ಮ ಮತ್ತು ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಏನು ನಿಮ್ಮ ಮಧ್ಯದಲ್ಲಿ ಜಗಳಗಳಾಗ್ತಿದೆ, ಆ ಥರ್ಡ್ ಪಾರ್ಟೀಸಿಂದನೇ ಸ್ವಲ್ಪ ನಿಮಗೆ ಸಮಸ್ಯೆಗಳಾಗ್ತಿದೆ. ಅವರಿಂದ ನಿಮಗೆ ಆ ಒಂದು ಪ್ರಾಬ್ಲಮ್ಸಿಂದ ನಿಮಗೆ ಏನು ನೆಗೆಟಿವಿಟಿ ಆಗಿದೆ ಅದರಿಂದ ನೀವು ಈಚೆ ಬರ್ತಿದ್ದೀರಾ, ಅದರಿಂದ ನೀವು ಕ್ಲೆನ್ಸ್ ಆಗ್ತಿದ್ದೀರಾ. ಆ ದಾರಿ ಕೂಡ ನಿಮಗೆ ಆ ನೆಗೆಟಿವಿಟಿನ ರಿಮೂವ್ ಮಾಡ್ಕೊಳ್ಳಿಕ್ಕೆ ಪರಿಹಾರ ಕೂಡ ನಿಮಗೆ ಒಂದು ವೀಕಲ್ಲಿ ಸಿಗ್ತಿದೆ. ಎಸ್. ಆ್ಯಂಡ್ ನಿಮ್ಮ ಡ್ರೀಮಲ್ಲಿ ಹೆಚ್ಚು ಬಟರ್ಫ್ಲೈಸ್ನ ನೋಡ್ತಿರಬಹುದು, ಅಥವಾ ಗರುಡನ ನೋಡ್ತಿರಬಹುದು, ಅಥವಾ ಸರ್ಪನ ಹೆಚ್ಚಾಗಿ ನೋಡ್ತಿರಬಹುದು. ಆ್ಯಂಡ್ ಇದರಿಂದ ಸೂಚನೆಗಳು ನಿಮ್ಗೆ ಏನು ಸಿಗ್ತಿದೆ, ಆ ಕನಸುಗಳು ಬಿದ್ದಾದ್ಮೇಲಿಂದ ನಿಮ್ಗೆ ಏನು ಅನುಭವಗಳಾಗ್ತಿದೆ, ಖಂಡಿತ ನಿಮ್ಮ ಜಾತಕನ ಪರಿಶೀಲನೆ ಮಾಡಿ. ಆ್ಯಂಡ್ ನೀವು ಏನು ಈ ಒಂದು ಸಿಚುವೇಶನಲ್ಲಿ ಇದ್ದೀರಾ, ಈ ಸಿಚುವೇಶನ್ ಇದೇ ರೀತಿಯಾದ ಏನು ನಿಮಗೆ ಪ್ರಾಬ್ಲಮ್ಸ್ ಇದೆ, ಇದೇ ರೀತಿಯಾಗಿ ಒಂದು ವೀಕಲ್ಲಿ ಇರೋದಿಲ್ಲ. ಈ ಒಂದು ವೀಕಿಂದ ನಿಮ್ಮ ಬದುಕಲ್ಲಿ ಬಹಳಷ್ಟು ಬದಲಾವಣೆ ನಾವು ನೋಡ್ತಿದ್ದೀರಾ. ಟ್ರಾವೆಲಿಂಗ್ ಮಾಡ್ತಿದ್ದೀರಾ, ಆ್ಯಂಡ್ ಯಾವುದೋ ಪುಣ್ಯಕ್ಷೇತ್ರ ದರ್ಶನ ಮಾಡಬೇಕು ಅಂತ ತುಂಬ ದಿವಸಗಳಿಂದ ಅಂದ್ಕೊಂಡಿದ್ದೀರಾ. ಆ್ಯಂಡ್ ಯಾವುದೋ ವ್ಯಕ್ತಿನ ಕೂಡ ಭೇಟಿ ಆಗಬೇಕು ಅಂತ ಅನ್ಕೊತಾ ಇದ್ದೀರಾ. ಬಟ್ ಆ ವ್ಯಕ್ತಿನ ಭೇಟಿ ಆಗಲಿಕ್ಕೆ ನಿಮ್ಗೆ ಅವಕಾಶ ಸಿಗದೆ ಇರಬಹುದು. ಈ ಒಂದು ವೀಕಲ್ಲಿ ಆ ಅವಕಾಶ ಸಿಗ್ತಿದೆ. ನೀವು ಯಾವುದನ್ನ ಮಾಡಬೇಕು ಅಂತ ಅನ್ಕೊತಿದ್ದೀರಾ, ಅದಕ್ಕೆ ನಿಮಗೆ ಮನಸ್ಸು ಹೆಚ್ಚಾಗಿ ಮಾಡಬೇಕು ಅಂತ ಅನ್ನಿಸ್ತಿದ್ರೆ ಆ ಕೆಲಸ ಅಡೆತಡೆಗಳಾಗ್ತಿದೆ. ಬಿಕಾಸ್ ನಿಮಗೆ ಯಾವುದೋ ದಾರಿ ಸಿಗಬಾರ್ದು, ನಿಮಗೆ ಈ ಒಂದು ನೆಗೆಟಿವಿಟಿ ಆಗಿರೋದನ್ನ ರಿಮೂವ್ ಮಾಡೋಕ್ಕಾಗಬಾರ್ದು ಅನ್ನೋ ರೀತಿ ನೆಗೆಟಿವಿಟಿ ಕೂಡ ಆಗಿದೆ ನಿಮ್ಮ ಮೇಲೆ. ಎಸ್. ಕಣ್ಣಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿರ್ಬೋದು. ಖಂಡಿತ ಅದರಿಂದ ನಿಮಗೆ ಈ ಒಂದು ವೀಕಲ್ಲಿ ರಿಲ್ಯಾಕ್ಸ್ ಆಗ್ತಿದ್ದೀರಾ. ನಿಮ್ಮ ಆರೋಗ್ಯದಲ್ಲಿ ಚೇಂಜಸ್ ಇದೆ. ಫೈಲ್ ನಂಬರ್ 1. ಎಸ್. ಚಿಕ್ಕ ಪುಟ್ಟ ಸೂಚನೆಗಳು ನಿಮ್ಗೆ ಏನು ಸಿಗ್ತಿದೆ, ಖಂಡಿತ ಅದ್ರ ಕಡೆ ಗಮನ ಕೊಡಿ. ಖಂಡಿತ ಅದರಿಂದ ನಿಮಗೆ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಹಾಗೂ ಈ ರೀತಿ ಕೆಟ್ಟದ್ದು ಮಾಡ್ದಿರೋ ವ್ಯಕ್ತಿಗಳಿಗೆ
ನೀವು ನಂಬಿರೋ ಶಕ್ತಿ ದೇವರು ಬಹಳಷ್ಟು ಸೂಚನೆಗಳನ್ನ, ಬಹಳಷ್ಟು ಅವರಿಗೆ ಏನನ್ನ ತೋರಿಸ್ಬೇಕು ದಾರಿ ಅದನ್ನ ತೋರಿಸಿದ್ದಾರೆ. ಎಸ್, ಏನು ಎಚ್ಚರಿಕೆ ವಹಿಸ್ಬೇಕಾಗಿದೆ ಆ ವ್ಯಕ್ತಿಗಳು ಅದನ್ನ ಏನ್ ನಿಮ್ಗೆ ಎಚ್ಚರಿಕೆ ಕೊಡ್ಬೇಕಾಗಿದೆ ಆ ಎಚ್ಚರಿಕೆ ತಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ಏನು ಎಚ್ಚರಿಕೆ ವಹಿಸ್ಬೇಕಾಗಿದೆ ಅದನ್ನು ಕೂಡ ತಾಯಿ ಮಾಡಿದ್ದಾರೆ. ನೀವು ನಂಬಿರೋ ದೈವ ಶಕ್ತಿ ನಿಮ್ಮ ಜೊತೆ ಸದಾ ಇದೆ. ಎಸ್, ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ, ದಾಂಪತ್ಯ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಇದೆ. ಆ್ಯಂಡ್ ಇಲ್ಲಿ ಹೆಚ್ಚು ನಿಮ್ಮ ಪ್ರೀತಿಯ ವಿಚಾರವಾಗಿ ನಿಮ್ಮ ಮನೆಯಲ್ಲಿ ಮ್ಯಾರೇಜ್ ಪ್ರಪೋಸಲ್ ಬಗ್ಗೆ ಏನು ಮಾತಾಡ್ತಿದ್ದೀರಾ, ಮ್ಯಾರೇಜ್ ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ನೀವೇನು ವೇಟ್ ಮಾಡ್ತಿದ್ದೀರಾ. ಸೊ ಇಲ್ಲಿ ಹೆಚ್ಚು ನಿಮ್ಮ ಪೇರೆಂಟ್ಸ್, ಅವರ ಪೇರೆಂಟ್ಸ್ ಒಪ್ಪದೇ ಇರಬಹುದು. ಸೊ ರಿಚ್ ಪುವರ್ ಈ ಒಂದು ಡಿಸಿಷನ್ ಕೂಡ ಹೆಚ್ಚು ನಿಮಗೆ ತಲೆ ಕೆಡ್ತಿರಬಹುದು. ಹಾಗೂ ಜಾತಿ ಬಗ್ಗೆ ಹೆಚ್ಚು ತಲೆ ಕೆಡ್ತಿರಬಹುದು. ಏನೇ ನೀವು ಇದ್ರ ಬಗ್ಗೆ ವಾದಗಳಾಗ್ತಿರಬಹುದು, ಅಥವಾ ನೀವೇನು ಡಿಸಿಷನ್ಸ್ ನೀವು ತಗೊಳ್ತಿದ್ದೀರಾ ಅದಕ್ಕೆ ನಿಮ್ಮ ಫ್ಯಾಮಿಲಿ ಒಪ್ಪದೇ ಇರಬಹುದು. ಈ ಒಂದು ವೀಕಲ್ಲಿ ಇದಕ್ಕೆ ಬಹಳಷ್ಟು ಕ್ಲಾರಿಟಿ ನಿಮಗೆ ಸಿಗ್ತಿದೆ. ಫೈಲ್ ನಂಬರ್ 1. ಸೊ ನೀವು ರಿಚ್, ಅವ್ರ ಪವರ್, ಅವ್ರ ರಿಚ್ ನೀವು ಪವರ್ ಅಂತ ನಿಮ್ಮ ಕುಟುಂಬದ ಫ್ಯಾಮಿಲಿ ಮೆಂಬರ್ಸ್ ಒಪ್ಪದೇ ಇರಬಹುದು, ಅಥವಾ ಇಲ್ಲಿ ಜಾತಿಗಳು ಇಂದ ನಿಮ್ಮ ಪ್ರೀತಿನ ಒಪ್ಪದೇ ಇರಬಹುದು. ಬಟ್ ಈ ಒಂದು ವೀಕಲ್ಲಿ ನೀವು ತಗೊಳ್ಳೋ, ನಿಮ್ಮ ಪ್ರೀತಿಯಲ್ಲಿ ತಗೊಳ್ಳೋ ಡಿಸಿಷನ್ ತುಂಬಾನೇ ಅದಕ್ಕೆ ತುಂಬ ಸ್ಟ್ಯಾಂಡ್ ತಗೋಬೇಕಾಗಿದೆ. ಆ್ಯಂಡ್ ಅದ್ರ ಬಗ್ಗೆ ನೀವು ತುಂಬ ಕ್ಲಾರಿಟಿ ಇರಬೇಕಾಗಿದೆ. ಅದ್ರ ಬಗ್ಗೆ ನೀವೇನೇ ಒಂದು ಮುಂದಿನ ದಿನಗಳಲ್ಲಿ ನಿಮ್ಗೆ ಏನೇ ರಿಸ್ಕ್ ಬಂದರೂ ಅದನ್ನು ನೀವು ಎದುರಿಸೋ ಶಕ್ತಿ ಕೂಡ ನಿಮಗೆ ಸಿಗಬೇಕಾಗಿದೆ. ಫಾರ್ ಪಾಯಿಂಟ್ ನಂಬರ್ 1. ಎಸ್, ನೀವು ಕೂಡ ತುಂಬ ಪ್ರೇಯರ್ ಮಾಡಿದ್ದೀರಾ, ತುಂಬಾ ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಅರಿಕೆಗಳು ಮಾಡ್ಕೊಂಡಿದ್ದೀರಾ. ಆ ವ್ಯಕ್ತಿನ ಬಿಟ್ಟು ನೀವು ಇರೋದಕ್ಕಾಗ್ತಿಲ್ಲ. ಖಂಡಿತ ಆ ವ್ಯಕ್ತಿಯಿಂದ ನಿಮಗೆ ಏನು ಮೆಸೇಜಸ್ ಸಿಗಬೇಕು ಆ ಮೆಸೇಜ್ಗೋಸ್ಕರ ನೀವೇನು ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಕಾಲ್ ಆ ವ್ಯಕ್ತಿಯಿಂದ ನಿಮಗೆ ಸಿಗ್ತಿದೆ. ಪಾಯಿಂಟ್ ನಂಬರ್ 1. ಎಸ್, ಆ್ಯಂಡ್ ನಿಮ್ಮ ಜೊತೆ ಏಂಜಲ್ ಸಪೋರ್ಟ್ ಇದೆ. ಸೊ ಏಂಜಲ್ಸ್ ನಿಮ್ಮ ಜೊತೆ ಹೆಚ್ಚು ಸಪೋರ್ಟ್ ಸಿಗ್ತಿದೆ, ಸೂಚನೆಗಳು ಸಿಗ್ತಿದೆ. ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಕೂಡ ಆಗ್ತಿದೆ ಈ ಒಂದು ವೀಕಲ್ಲಿ. ಸೊ ಈ ಒಂದು ವೀಕಲ್ಲಿ ಯಾರು ಉದ್ಯೋಗಕ್ಕೋಸ್ಕರ ಹುಡುಕ್ತಿದ್ದೀರಾ, ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಉದ್ಯೋಗದ ಅವಕಾಶ ಕೂಡ ಸಿಗ್ತಿದೆ. ಹಾಗೂ ಕಳ್ಕೊಂಡಿರೋ ವಸ್ತು ಕೂಡ ವಾಪಸ್ ನಿಮ್ಮ ಕೈಗೆ ಸಿಗ್ತಿದೆ. ಹಾಗೂ ಕಳೆದೋಗಿರೋ ನೆನಪುಗಳು ಏನು ನೀವು ಮರ್ತು ಹೋಗಿದ್ದೀರಾ ಆ ನೆನಪುಗಳು ಮತ್ತೆ ಮರುಕಳಿಸ್ತಿದೆ. ಆ ನೆನಪುಗಳಿಂದ ನಿಮಗೇನೋ ಒಂದಿಷ್ಟು ಸತ್ಯಗಳು ಕೂಡ ತಿಳಿತಿದೆ. ಆ ನೆನಪುಗಳನ್ನು ನಿಮಗೆ ಮತ್ತೆ ನೀವು ನಂಬಿರೋ ಶಕ್ತಿ ದೇವರು ನಿಮ್ಮನ್ನ ಆ ಒಂದು ನೆನಪು ಮಾಡ್ತಿದ್ದಾರೆ. ಬಿಕಾಸ್ ಆಫ್ ಏನು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಬ್ಲಾಕ್ ಆಗಿದ್ದೀರಾ ಅದನ್ನ ನೀವು ರಿಮೂವ್ ಮಾಡ್ಕೊಳ್ಳಿಕ್ಕೆ ಹಳೆಯ ಘಟನೆ ಹಾಗೂ ಹಳೆಯ ನೆನಪುಗಳು ಏನು ನಿಮಗೆ ಸಿಗಬೇಕಾಗಿದೆ ಸೂಚನೆ, ಖಂಡಿತ ಅಲ್ಲಿಂದ ನಿಮಗೆ ಈ ಒಂದು ಬ್ಲಾಕ್, ಈ ಒಂದು ಕೀ ರಿಮೂವ್ ಆಗ್ತದೆ. ಸಕ್ಸಸ್ ನಿಮಗೆ ಸಿಗ್ತದೆ. ಆ್ಯಂಡ್ ಯು ಆರ್ ಅಚೀವಿಂಗ್ ಸಮಥಿಂಗ್ ಇನ್ ಯೋರ್ ಲೈಫ್ ಈ ಒಂದು ವೀಕಲ್ಲಿ. ಆ್ಯಂಡ್ ನಿಮ್ಮ ಗೋಲ್ ರೀಚ್ ಆಗಲಿಕ್ಕೆ ನಿಮಗೆ ತುಂಬಾ ಸಪೋರ್ಟಿವ್ ಹೆಲ್ಪ್ಫುಲ್ ಪೀಪಲ್ ನಿಮ್ಮ ಸರೌಂಡಿಂಗ್ ಸಿಗ್ತಿದ್ದಾರೆ. ನಂಬಿಕೆ ಇರೋ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನೀವು ಯಾರ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಿದ್ದೀರಾ, ಖಂಡಿತ ಆ ವ್ಯಕ್ತಿಗಳಿಂದ ನಿಮಗೆ ನಂಬಿಕೆನ ಆ ವ್ಯಕ್ತಿಗಳು ಉಳಿಸ್ಕೊತಿದ್ದಾರೆ. ಫ್ರೆಂಡ್ಶಿಪ್ ಆಗ್ತಿದೆ. ಎಸ್, ಆ್ಯಂಡ್ ಸ್ಕೂಲ್ ಡೇಸ್ ಮೆಮೊರಿ ಕೂಡ ನಿಮಗೆ ಮತ್ತೆ ಹಳೆಯ ನಿಮ್ಮ ಬಾಲ್ಯದ ಸ್ನೇಹಿತರ ನೆನಪುಗಳು ಹೆಚ್ಚಾಗಿ ಆಗ್ತಿದೆ. ಸೊ ನಿಮ್ಮ ಬಾಲ್ಯದ ಸ್ನೇಹಿತರನ್ನ ಹೆಚ್ಚು ಮಿಸ್ ಮಾಡ್ಕೋತಿದ್ದೀರಾ ಈ ಒಂದು ವೀಕಲ್ಲಿ. ಆ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ ಬರ್ತಿರಬಹುದು. ಫೈಲ್ ನಂಬರ್ 1. ಎಸ್, ಏನಾದರೂ ನೀವು ಚೀಟಿ ವ್ಯವಹಾರಗಳ ಮಾಡ್ತಿದ್ರೆ ಅದರಲ್ಲೂ ಕೂಡ ನಿಮಗೆ ಒಂದು ವೀಕಲ್ಲಿ ಹೆಚ್ಚಿನ ಲಾಭ ಇದೆ. ಜೊತೆಗೆ ಹೆಚ್ಚು ರಿಚ್ ಪರ್ಸನ್ ಆಗ್ತಿದ್ದೀರಾ ಈ ಒಂದು ವೀಕಲ್ಲಿ. ಹೋಮ್ ಡೆಕೋರೇಟಿವ್ ಐಟಮ್ಸ್ ಕೂಡ ತಗೊಂಡು ಬರ್ತಿದ್ದೀರಾ, ಹೆಚ್ಚು ಖರ್ಚು ಮಾಡ್ತಿದ್ದೀರಾ, ಹೆಚ್ಚು ಲಾಭ ಇದೆ ಈ ಒಂದು ವೀಕಲ್ಲಿ. ಫೈಲ್ ನಂಬರ್ 1. ಎಸ್, ಇಲ್ಲಿ ಫೈಲ್ ನಂಬರ್ 1 ಹೆಚ್ಚು ನೀವು ಕಾಫಿನ ಕುಡಿತಿದ್ದೀರಾ. ಹೆಚ್ಚು ಈ ಒಂದು ವೀಕಲ್ಲಿ ನೀವು ಕಾಫಿನ ಕುಡಿತಿದ್ದೀರಾ, ಅದನ್ನು ಕೂಡ ಲಿಮಿಟಲ್ಲಿ ಇರಲಿ. ಆ್ಯಂಡ್ ಏನು ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅದನ್ನು ಕೂಡ ನೀವು ದೂರ ಮಾಡ್ಕೋತಿದ್ದೀರಾ ನೀವು ಇಷ್ಟಪಟ್ಟಿರೋ ಪರ್ಸನ್ಗೋಸ್ಕರ. ಆ್ಯಂಡ್ 44 ನಂಬರ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಫಾರ್ ಫೈಲ್ ನಂಬರ್ 1. ಎಸ್, ಏಂಜಲ್ಸಿಂದ ನಿಮಗೆ ಒಂದು ಮೆಸೇಜಸ್ ಆ್ಯಂಡ್
ಏನು ಒಂದು ಲಾಕಿಂದ ನಿಮಗೆ ರಿಮೂವ್ ಆಗ್ತಿದೆ. ಆ ಲಾಕ್ ಏನಿದೆ ನಿಮ್ಮ ಲೈಫಲ್ಲಿ, ಏನು ಲಾಕ್ ಆಗಿದೆ ಅಂತ ನಿಮ್ಮ ಮನಸ್ಸಲ್ಲಿ ಅನ್ನಿಸ್ತಿದೆ, ಈ ಒಂದು ರೀಡಿಂಗ್ ನೋಡ್ತಿರ್ಬೇಕಿದ್ರೆ ಖಂಡಿತ ಆ ಲಾಕ್ ರಿಮೂವ್ ಆಗ್ತಿದೆ. ಆ್ಯಂಡ್ ನಿಮ್ಮ ಮಕ್ಕಳ ಜೀವನದಲ್ಲಿ ಹೊಸ ಬಿಗಿನಿಂಗ್ ಕೂಡ ಬರ್ತಿದೆ. ಆ್ಯಂಡ್ ನಿಮ್ಮ ಬದುಕಲ್ಲೂ ಕೂಡ ಹೊಸ ಬಿಗಿನಿಂಗ್ ಬರ್ತಿದೆ. ಜೊತೆಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ನಿಮಗೆ ಬೇಕಿದೆ. ಅವರ ಒಂದು ಪೂಜೆನ ಕೂಡ ನೀವು ಸರಿಯಾದ ರೀತಿಯಲ್ಲಿ ಕ್ರಮವಾಗಿ ಮಾಡದೇ ಇರಬಹುದು. ಸೊ ಆ ಒಂದು ಕಾರ್ಯ ಕೂಡ ನೀವು ಈ ಒಂದು ವೀಕಲ್ಲಿ ನಿಮ್ಮ ಒಂದು ಜಾತಕನ ಪರಿಶೀಲನೆ ಮಾಡಿ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಬೇಕಿದೆ. ಪಾಯಲ್ ನಂಬರ್ 1 ಯಾರಿಗಿದು ರೆಸಿನೇಟ್ ಆಗತ್ತೆ ಅವ್ರು ಮಾತ್ರ ಇದನ್ನ ತಗೊಳ್ಳಿ. ನಿಮ್ಮ ಪೂರ್ವಜರ ಒಂದು ಪೂಜೆನ ನೀವು ಸರಿಯಾದ ಕ್ರಮದಲ್ಲಿ ಮಾಡದೇ ಇರಬಹುದು. ಅವರಿಗೆ ಅದರಿಂದ ಸ್ವಲ್ಪ ಅವರ ಆತ್ಮಕ್ಕೆ ಶಾಂತಿ ಸಿಗದೆ ಇರಬಹುದು. ಸೊ ದಟ್ ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ, ನಿಮ್ಮ ಮಕ್ಕಳ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ವಾತಾವರಣಗಳನ್ನ ನೀವು ನೋಡ್ತಿದ್ದೀರಾ. ಅದನ್ನು ಹೆಚ್ಚು ನೀವು ಅಬ್ಸರ್ವ್ ಮಾಡದೇ ಇರ್ಬೋದು. ಈ ಒಂದು ವೀಕಲ್ಲಿ ನಿಮ್ಗೆ ಹೆಚ್ಚಿನ ಒಂದು ಸೂಚನೆಗಳು ಕೂಡ ಸಿಗ್ತದೆ. ಪಾಯಲ್ ನಂಬರ್ 1 ಎಸ್. ಹಾಗೂ ನಿಮ್ಮ ಡ್ರೀಮಲ್ಲಿ ನಿಮ್ಮ ಹಿರಿಯರು, ನಿಮ್ಮ ಪೂರ್ವಜರರು ನಿಮಗೆ ಒಂದು ರೀತಿ ಬೈಯೋದಾಗಿರ್ಬೋದು ಅಥವಾ ಏನಾದರೂ ಒಂದು ರೀತಿ ನಿಮಗೆ ಸಂಕಷ್ಟನ ತೋರಿಸ್ತಿರಬಹುದು. ಆ ಒಂದು ಸೂಚನೆಗಳು ನಿಮ್ಮ ಒಂದು ಪೂರ್ವಜರರಿಗೆ ಆತ್ಮಕ್ಕೆ ಶಾಂತಿ ಸಿಗದೆ ಇರಬಹುದು. ಸೊ ಅದ್ರ ಬಗ್ಗೆ ನೀವು ಹೆಚ್ಚು ಇನ್ನಷ್ಟು ಕ್ಲಾರಿಟಿನ ನೀವು ತಿಳ್ಕೊಳ್ತಿದ್ದೀರಾ ಈ ಒಂದು ವೀಕಲ್ಲಿ. ಪಾಯಲ್ ನಂಬರ್ 1 ಎಸ್. ನಿಮ್ಮ ಬಾಸ್ ಕಡೆಯಿಂದ ಈ ಒಂದು ವೀಕಲ್ಲಿ ಬಹಳಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ತದೆ ಆ್ಯಂಡ್ ಪ್ರಮೋಷನ್ ಕೂಡ ಸಿಗ್ತದೆ. ಜೊತೆಗೆ ನೀವು ಏನು ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಒಂದು ಪ್ರಮೋಷನ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ನಿಮ್ಮ ಒಂದು ಪ್ರಾಜೆಕ್ಟ್ಸ್ ಕೂಡ ಏನು ನೀವು ಕಂಪ್ಲೀಟ್ ಮಾಡಿದ್ದೀರಾ, ಅದ್ರಲ್ಲಿ ಏನಾದರೂ ನೀವು ಏನಾದರೂ ಹಿಂದೆ ಮಿಸ್ಟೇಕ್ಸ್ ಆಗಿದ್ರೆ ಅದು ಕೂಡ ಕರೆಕ್ಷನ್ ಆಗ್ತಿದೆ. ಆ್ಯಂಡ್ ಈ ಒಂದು ವೀಕಲ್ಲಿ ನಿಮ್ಮ ಮನೆಗೆ ಬರ್ಡ್ಸ್ ಕೂಡ ನೀವು ಸಾಕ್ತಿರಬಹುದು. ಹಾಗೂ ಏನೋ ಒಂದು ಕಷ್ಟದಿಂದ ನಿವಾರಣೆ ನಿಮಗೆ ಈ ಒಂದು ವೀಕಲ್ಲಿ ಆಗ್ತಿದೆ. ಏನೋ ಒಂದು ಗಂಡಾಂತರದಿಂದ ನೀವು ಅದರಿಂದ ಪಾರಾಗಿದ್ದೀರಾ. ಅದರಿಂದ ನೀವು ನಂಬಿರೋ ದೈವ ಶಕ್ತಿ ಕಾಪಾಡಿದ್ದಾರೆ. ಅದರಿಂದ ನಿಮಗೆ ತುಂಬಾನೇ ಪ್ರೊಟೆಕ್ಷನ್ ಇದೆ. ಹಾಗೂ ಪುನರ್ಜನ್ಮ ಅನ್ನೋ ರೀತಿಯಾಗಿ ಕೆಲವು ವ್ಯಕ್ತಿಗೆ ಇಲ್ಲಿ ಯಾರಿಗೆ ರೆಸಿನೇಟ್ ಆಗತ್ತೆ ಅವ್ರ ಮಾತ್ರ ತಗೊಳ್ಳಿ. ಅದರಿಂದ ನೀವು ಪಾರಾಗಿದ್ದೀರಾ. ಪಾಯಲ್ ನಂಬರ್ 1 ತುಂಬಾನೇ ಅದೃಷ್ಟವಂತರಾಗಿದ್ದೀರಾ ನೀವು. ಈ ಒಂದು ನಿಮಗೆ ಏನು ಈ ಒಂದು ವೀಕಲ್ಲಿ ಸೂಚನೆಗಳು ಸಿಗ್ತಿದೆ ಅದ್ರ ಕಡೆ ಗಮನ ಕೊಡಬೇಕಾಗಿದೆ. ಪಾಯಲ್ ನಂಬರ್ 1 ಎಸ್. ನಿಮಗೂ ಕೂಡ ಈ ಒಂದು ಮೆಸೇಜಸ್ ಏನು ನಿಮಗೆ ಈ ಒಂದು ಇನ್ಫಾರ್ಮೇಶನ್ಸ್ ತಿಳಿತಿದೆ. ಸೊ ಈ ಒಂದು ಗಂಡಾಂತರಗಳಿಗೆ ಏನಿತ್ತು ಅದರಿಂದ ನೀವು ನಿವಾರಣೆ ಆಗಿದೆ. ಆ್ಯಂಡ್ ತುಂಬಾನೇ ಲಕ್ಕಿ ಪರ್ಸನ್ ನೀವು ಈ ಒಂದು ವೀಕಲ್ಲಿ. ಆ್ಯಂಡ್ ಮುಂದಿನ ನಿಮ್ಮ ಫ್ಯೂಚರಲ್ಲೂ ಕೂಡ ನೀವು ತುಂಬಾನೇ ಲಕ್ಕಿ ಪರ್ಸನ್. ನಿಮ್ಮಿಂದ ತುಂಬ ಜನಕ್ಕೆ ಒಳ್ಳೇದಾಗಿದೆ. ಆ ಒಳ್ಳೆತನ ನೀವೇನು ಮಾಡಿದ್ದೀರಾ ಅದು ನಿಮ್ಮನ್ನು ಈ ಒಂದು ವೀಕಲ್ಲಿ ತುಂಬಾನೇ ಒಳ್ಳೆ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದೆ. ಒಳ್ಳೆ ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಭೂಮಿಗೆ ಸಂಬಂಧಪಟ್ಟಾಗ ಏನು ಕೆಲಸಗಳಿದೆ ಖಂಡಿತ ಆ ಕೆಲಸದಲ್ಲಿ ಹೆಚ್ಚಿನ ಪ್ರಗತಿ ನೋಡ್ತಿದ್ದೀರಾ. ಭೂಮಿನ ನೀವೇನಾದರೂ ಖರೀದಿ ಮಾಡಬೇಕಾಗಿರಬಹುದು ಅಥವಾ ಮಾರಾಟ ಮಾಡಲಿಕ್ಕೆ ಏನು ನೀವು ವೇಟ್ ಮಾಡ್ತಿದ್ದೀರಾ ಖಂಡಿತ ಅದರಲ್ಲಿ ಹೆಚ್ಚಿನ ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಹಾಗೂ ಸ್ವಂತ ಭೂಮಿನ ಹಾಗೂ ಸ್ವಂತ ಮನೇನೆ ಪರ್ಚೇಸ್ ಮಾಡಬೇಕು ಅಂತ ವೇಟ್ ಮಾಡ್ತಿದ್ದೀರಾ. ಖಂಡಿತ ನಿಮ್ಗೆ ಈ ಒಂದು ವೀಕಲ್ಲಿ ಅದರಿಂದ ಹೆಚ್ಚು ಲಾಭನ ನೀವು ನೋಡ್ತಿದ್ದೀರಾ. ಎಸ್. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಪಾಯಲ್ ನಂಬರ್ 1ಗೆ ಇದೆ. ಹಾಗೂ ನಿಮ್ಮ ಸುತ್ತ ಇರೋ ಜನಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿದೆ. ನೀವು ಯಾರನ್ನ ತುಂಬ ಒಳ್ಳೆಯವರು ಅಂತ ನಂಬ್ತಿದ್ದೀರಾ ಅಥವಾ ಯಾರಿಗೆ ನೀವೆಲ್ಲರಿಗೂ ಎಲ್ಲರನ್ನೂ ನೀವು ನಂಬ್ತಿದ್ದೀರಾ ಹಾಗೂ ಎಲ್ಲರಿಗೂ ನೀವು ಅಯ್ಯೋ ಅಂತಿದ್ದೀರಾ. ಸ್ವಲ್ಪ ಆ ಒಂದು ಚೇಂಜಸ್ನ ನೀವು ಮಾಡ್ಕೋಬೇಕಾಗಿದೆ. ಎಲ್ಲರಿಗೂ ಒಳ್ಳೆಯದನ್ನ ಮಾಡಕ್ಕೆ ಹೋಗ್ತಿದ್ದೀರಾ, ನೀವೇ ಏನೋ ಒಂದು ಪ್ರಾಬ್ಲಮ್ಸಿಗೆ ಸಿಕ್ಕಾಕೋತಿದ್ದೀರಾ ಅಥವಾ ಅವರ ಒಂದು ಸೀಕ್ರೆಟ್ ನಿಮ್ಮ ಹತ್ರ ಹೇಳ್ಕೊಂಡಿದ್ರು, ನಿಮ್ಮ ಮನಸ್ಸಿನ ಭಾವನೆ ಅವ್ರ ಹತ್ರ ಹೇಳ್ಕೊಂಡಾಗ ಅವರು ಅದನ್ನ ಟೀಕೆ ಮಾಡಿ ನಗೋ ರೀತಿ ಈ ಒಂದು ವೀಕಲ್ಲಿ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಮಾಡ್ತಿದ್ದಾರೆ. ನಿಮ್ಮ ನಂಬಿಕೆನ ಅವ್ರು ಉಳಿಸ್ಕೋತಿಲ್ಲ, ಅವರ ನಂಬಿಕೆನ ನೀವು ಉಳಿಸ್ಕೊಂಡಿದ್ದೀರಾ. ಎಸ್. ಯಾರಿಗೆ ನಿಮ್ಮ ಪ್ರೀತಿ ಕೊಡಬೇಕು ಅದಕ್ಕೆ ಅವರು ಅರ್ಹತೆ ಇದೆ ಅಂತಹ ವ್ಯಕ್ತಿಗಳಿಗೆ ಪ್ರೀತಿನ ಕೊಡಿ, ಅಂತ ವ್ಯಕ್ತಿಗೆ ರೆಸ್ಪೆಕ್ಟ್ ಮಾಡಿ. ಯಾರಿಗೆ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಒಂದು ರೆಸ್ಪೆಕ್ಟ್ ಸಿಗಬಾರ್ದು ಆ ವ್ಯಕ್ತಿ ಅದಕ್ಕೆ ಅರ್ಹರಲ್ಲ, ಅವರು ಅಂಥ ವ್ಯಕ್ತಿಗಳನ್ನ ನಿಮ್ಮಿಂದ ದೂರ ಇಡಿ. ಬಿಕಾಸ್ ಅವರಿಂದ ನೀವು ತುಂಬ ಸಫರ್ ಮಾಡ್ತಿದ್ದೀರಾ, ಅದನ್ನು ಕೂಡ ನೀವು ಹೆಚ್ಚು ಅಬ್ಸರ್ವ್ ಮಾಡ್ತಿದ್ದೀರಾ. ಪಾಯಲ್ ನಂಬರ್ 1 ಆ್ಯಂಡ್ ತುಂಬಾ ಸಂತೋಷನ ಈ ಒಂದು ವೀಕಲ್ಲಿ ನೀವು ನೋಡ್ತಿದ್ದೀರಾ.
ಎಸ್, ನಿಮ್ಮ ವೆಹಿಕಲ್ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಸೊ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ನೀವು ಏನು ನಿಮ್ಮ ಡ್ರೀಮ್ ಬೈಕ್ನ ಈ ಒಂದು ವೀಕಲ್ಲಿ ಪರ್ಚೇಸ್ ಮಾಡ್ತಿದ್ದೀರಾ, ಪಾಲ್ ನಂಬರ್ 1, ಅದನ್ನು ನೀವು ಆಂಜನೇಯ ಸ್ವಾಮಿಯ ಆಶೀರ್ವಾದದಿಂದ ನಿಮಗೆ ಅದು ಸಿಕ್ಕಿರಬಹುದು. ತುಂಬಾ ಬ್ಲೆಸ್ಡ್ ಪರ್ಸನ್ ಆಗಿದ್ದೀರಾ ಪಾಲ್ ನಂಬರ್ 1. ಎಸ್, ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಹಾಗೂ ತಾಯಿ ಚಾಮುಂಡೇಶ್ವರಿ ಹಾಗೂ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ನಿಮ್ಮ ಜೊತೆ ನಿಮ್ಮ ಪ್ರೊಟೆಕ್ಷನ್ಗೆ ಇದೆ. ಎಸ್, ಯಾರೋ ಈ ಒಂದು ವೀಕಲ್ಲಿ ನಿಮಗೆ ದೇವರ ವಸ್ತುಗಳು ಏನಾದರೂ ನಿಮಗೆ ಗಿಫ್ಟ್ ಆಗಿ ಕೊಡ್ತಿರಬಹುದು, ಅಥವಾ ಆಂಜನೇಯ ತಾಯಿತಾಗಿರಬಹುದು, ಡಾಲರ್, ಚೈನ್, ಎನಿಥಿಂಗ್, ಆ ಒಂದು ಗೋಲ್ಡ್ ಆಗಿರಬಹುದು, ಸಿಲ್ವರ್ ಆಗಿರ್ಬೋದು, ಸಮಥಿಂಗ್ ನಿಮ್ಗೆ ಏನೋ ಒಂದು ಗಿಫ್ಟ್ ಆಗಿ ಸಿಗ್ತಿದೆ. ಅದು ನಿಮಗೆ ತುಂಬಾ ರಕ್ಷಣೆನ ಮಾಡ್ತಿದೆ. ಪಾಲ್ ನಂಬರ್ 1. ಲೆಟ್ಸ್ ಸಿ, ಏಂಜಲ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ. ಸಕ್ಸಸ್ ಇದೆ, ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್ ಇದೆ, ಲುಕ್ ಫಾರ್ ಅ ಸೈನ್. ನಾ ಆಗಲೇ ಹೇಳ್ದಾಗೆ ನಿಮ್ಗೆ ಏನು ಸೂಚನೆ ಸಿಗ್ತಿದೆ ಗಮನ ಕೊಡಿ. ಹಾಗೂ ನಿಮ್ಮ ಕೀನ ನೀವೇ ಏನು ಲಾಕ್ ಆಗಿದೆ ಆ ಲಾಕನ್ನು ನಿಮ್ಮ ಕೈಯಿಂದ ನೀವು ನಂಬಿರೋ ದೈವಶಕ್ತಿ ತೆಗೆಸ್ತಿದ್ದಾರೆ. ತುಂಬಾ ಈ ಒಂದು ವೀಕಲ್ಲಿ ಸಕ್ಸಸ್ ನಿಮ್ಮ ಜೊತೆಗಿದೆ. ಅದೃಷ್ಟ ನಿಮ್ಮ ಕೈ ಹಿಡಿತಿದೆ. ಈ ಒಂದು ವೀಕಲ್ಲಿ ನೀವು ಅಂದ್ಕೊಂಡಿದ್ದೀನ ಖಂಡಿತ ಎಷ್ಟೇ ಶ್ರಮ ವಹಿಸಿ ನೀವು ಮಾಡ್ತಿದ್ದೀರಾ ಅದಕ್ಕೆ ಪ್ರತಿಫಲ ಈ ಒಂದು ವೀಕಲ್ಲಿ ನೀವು ನೋಡ್ತಿದ್ದೀರಾ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲಿ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಾಯ್ಸಿಂದ ಏನಾದರೂ ನಿಮಗೆ ಡಿಸ್ಟರ್ಬೆನ್ಸ್ ಆಗಿದೆ ದಯವಿಟ್ಟು ಕ್ಷಮಿಸಿ. ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ನನ್ನ ವಾಯ್ಸ್ ಡಿಸ್ಟರ್ಬ್ ಆಗ್ತಿದೆ. ಎಸ್, ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ. ಪಾಲ್ ನಂಬರ್ 2, ಯಾರೇ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಒಂದು ವಾರದ ರೀಡಿಂಗ್. ಮೊದಲಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಎಸ್, ಪಾಲ್ ನಂಬರ್ 2, ಈ ಒಂದು ವಾರದಲ್ಲಿ ಏನೋ ಒಂದು ಚೇಂಜಸ್ ನಿಮ್ಮ ಸಿಗ್ತಿದೆ. ಆ ಚೇಂಜಸ್ನ ನಿಮಗೆ ಬರಬಾರ್ದು ಅನ್ನೋ ರೀತಿ ಕೆಲವು ವ್ಯಕ್ತಿಗಳ ಅಡೆತಡೆಗಳನ್ನ ಮಾಡ್ತಿದ್ದಾರೆ. ಜೊತೆಗೆ ಏನು ನಿಮಗೆ ಈ ಹಿಂದೆ ಯಾರಿಗೆ ನೀವು ಪ್ರಾಮಿಸ್ ಮಾಡಿದ್ರಿ ಅಥವಾ ಯಾರಿಗೆ ನೀವು ಪ್ರಾಮಿಸ್ ಮಾಡಿದ್ದನ್ನು ಉಳಿಸ್ಕೊಳಕ್ ಆಗ್ತಿಲ್ಲ ಅಂತ ನೀವು ವರಿ ಮಾಡ್ತಿದ್ದೀರಾ, ಅಥವಾ ಮೋಸ ಆಗ್ತಿದ್ಯಾ, ಮೋಸ ಮಾಡಿಬಿಟ್ನ ಅಂತ ನೀವು ವರಿ ಮಾಡ್ತಿದ್ದೀರಾ. ಖಂಡಿತ ಈ ಒಂದು ವೀಕಲ್ಲಿ ಆ ಒಂದು ಮಾತನ್ನು ಉಳಿಸ್ಕೊತಿದ್ದೀರಾ. ಏನು ನಿಮಗೆ ನೆಗೆಟಿವಿಟಿ ಆಗಿದೆ ಅದರಿಂದ ನಿಮಗೆ ರಿಮೂವ್ ಆಗ್ತಿದೆ. ಆ ಒಂದು ನೆಗೆಟಿವಿಟಿಯಿಂದ ಹೊರಗಡೆ ಬರ್ತಿದ್ದೀರಾ. ಎಸ್, ಪಾಲ್ ನಂಬರ್ 2, ನೀವು ನಂಬಿರೋ ದೈವಶಕ್ತಿಯ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಜೊತೆಗೆ ಇಲ್ಲಿ ತಾಯಿ ಚಾಮುಂಡೇಶ್ವರಿ ಹಾಗೂ ತಾಯಿ ಚೌಡೇಶ್ವರಿಯ ಆಶೀರ್ವಾದ ಕೂಡ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ನಿಮ್ಮ ಕುಲದೇವರ ಆಶೀರ್ವಾದ ಕೂಡ ಹೆಚ್ಚಾಗಿ ಸಿಗ್ತಿದೆ. ಮೆಡಿಟೇಷನ್ ಮಾಡಿ. ಈ ಒಂದು ವೀಕಲ್ಲಿ ನೀವು ಏನು ಕೆಲಸಗಳನ್ನ ತಗೊಳ್ತಿದ್ದೀರಾ, ಕೈಗೆ ಎತ್ಕೋತಿದ್ದೀರಾ, ಆ ಕೆಲಸನ ಮಾಡಬೇಕು ಅಂತ ಯೋಚಿಸ್ತಿದ್ದೀರಾ, ನಿಮ್ಮ ಥಾಟ್ ಏನು ಮಾಡ್ತಿದ್ದೀರಾ, ಖಂಡಿತ ಅದನ್ನು ನೀವು ಮುಂದುವರ್ಸ್ಕೊಂಡು ಹೋಗಿ. ಯಾವುದನ್ನು ಅರ್ಧದಲ್ಲಿ ನಿಲ್ಲಿಸಬೇಡಿ. ಹಾಗೆ ಏನು ನಿಮಗೆ ಮೆಸೇಜಸ್ ಸಿಗ್ತಿದೆ ಹಾಗೂ ಯಾರಿಂದ ನಿಮಗೆ ಮೆಸೇಜಸ್ ಸಿಗ್ತಿದೆ ಅಥವಾ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತಿದೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಆಲೋಚಿಸಿ. ಖಂಡಿತ ನಿಮ್ಮ ಒಂದು ಡೀಪ್ ಬ್ರೆತ್ ತಗೊಂಡು ಮೆಡಿಟೇಷನ್ ಮಾಡಿ, ಖಂಡಿತ ಪ್ರಾಣಾಯಾಮನ ಮಾಡಿ. ಖಂಡಿತ ಇನ್ನಷ್ಟು ನಿಮಗೆ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗ್ತದೆ. ಮೆಡಿಟೇಷನಿಂದ ನಿಮಗೆ ಚಿಂತೆ ಇದೆ ಅದರಿಂದ ಹೊರಗಡೆ ಬರ್ತಿದ್ದೀರಾ. ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಪಾಲ್ ನಂಬರ್ 2. ಆ್ಯಂಡ್ ಈ ಒಂದು ವೀಕಲ್ಲಿ ನಿಮಗೆ ಬ್ಲೆಸ್ಸಿಂಗ್ಸ್, ಅದೃಷ್ಟ ಎಲ್ಲವೂ ನಿಮ್ಮದಾಗಿ ಸಿಗ್ತದೆ. ಸೊ ನಿಮ್ಮ ಒಂದು ಏನು ನೀವು ಚಾಲೆಂಜ್ ಮಾಡ್ಕೋತಿದ್ದೀರಾ, ನಿಮ್ಮ ಸೆಲ್ಫ್ ನನಗಿದು ಮಾಡೋಕ್ಕಾಗುತ್ತಾ ಅಂತ ನೀವು ಚಾಲೆಂಜ್ ಮಾಡ್ಕೋತಿದ್ದೀರಾ, ಖಂಡಿತ ಕೆಲಸದಲ್ಲಿ ಹೆಚ್ಚಿನ ಬದಲಾವಣೆನ ನೀವು ನೋಡ್ತಿದ್ದೀರಾ.
ಸಡನ್ ಆಗಿ ಏನೋ ಒಂದು ಚೇಂಜಸ್, ಸಡನ್ ಆಗಿ ಏನೋ ಒಂದು ಇನ್ಫಾರ್ಮೇಶನ್ಸ್, ಹಾಗೆ ಸಡನ್ ಆಗಿ ಕಾಲ್ ಕೂಡ ನಿಮಗೆ ಬರ್ತಿರ್ಬೋದು ಈ ಒಂದು ವೀಕಲ್ಲಿ. ಅದಕ್ಕೆ ಹೆಚ್ಚು ಗಾಬರಿ ಪಡಬಹುದು ನೀವು. ಅದಕ್ಕೆ ಹೆಚ್ಚು ಗಾಬರಿ ಪಡಬೇಡಿ, ಬಿಕಾಸ್ ಅದರಿಂದ ನಿಮಗೆ ಬಹಳಷ್ಟು ಕ್ಲಿಯರ್ ನಿಮಗೆ ಸಿಗ್ತದೆ. ಏನು ನಿಮಗೆ ಗೊಂದಲ ಇದೆ ಅದಕ್ಕೆ ಕ್ಲಿಯರ್ ಆಗಿ ನಿಮಗೆ ನಿಮ್ಮ ಇನ್ಫಾರ್ಮೇಶನ್ ಬೇಕಾಗಿದೆ, ಅದು ಕೂಡ ನಿಮಗೆ ಸಿಗ್ತಿದೆ. ಪಾಯಿಂಟ್ ನಂಬರ್ 2, ಎಸ್ 222 ನಂಬರ್ಸ್ನ ನೀವು ಹೆಚ್ಚು ವಾಚ್ ಮಾಡ್ತಿದ್ದೀರಾ. ಏನು ನಿಮಗೆ ಇಷ್ಟು ದಿವಸ ನಿಮ್ಮ ಪ್ರೀತಿನ ನಿಮ್ಮ ಮನಸ್ಸಲ್ಲಿ ಬಚ್ಚಿಟ್ಟಿದ್ದೀರಾ, ಆ ವ್ಯಕ್ತಿ ಜೊತೆ ಅದನ್ನ ವ್ಯಕ್ತಪಡಿಸಕ್ಕೆ ಆಗ್ತಿಲ್ಲ ಅಂತ ವೇಟ್ ಮಾಡ್ತಿದ್ದೀರಾ, ಪ್ರಪೋಸ್ ಮಾಡ್ಲಿಕ್ಕೆ ತುಂಬಾ ಭಯ ಪಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಆ ವ್ಯಕ್ತಿನ ನೀವು ಭೇಟಿ ಆಗ್ತಿದ್ದೀರಾ, ಆ ವ್ಯಕ್ತಿ ನಿಮ್ಮ ಪ್ರಪೋಸಲ್ನ ಒಪ್ಕೋತಿದ್ದಾರೆ. ಜೊತೆಗೆ ಹಸ್ಬೆಂಡ್ ಅಂಡ್ ವೈಫ್ ಎನರ್ಜೀಸ್ ಕೂಡ ಇದೆ ಇಲ್ಲಿ. ಏನ್ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಬ್ರೇಕ್ ಡೌನ್ ಆಗಿದೆ, ಖಂಡಿತ ಮತ್ತೆ ವಾಪಸ್ ನಿಮ್ಮ ಒಂದು ಪ್ರೀತಿ, ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ನೀವು ವಾಪಸ್ ನಿಮ್ಮ ಲೈಫಿಗೆ ಮತ್ತೆ ನೀವು ಹೇಗಿದ್ರಿ ಅದೇ ರೀತಿಯಾದ ಒಂದು ಚೇಂಜಸ್ನ ನೀವು ನೋಡ್ತಿದ್ದೀರಾ. ಡೈವರ್ಸ್ ವರೆಗೂ ಹೋಗಿ ವಾಪಸ್ ನಿಮ್ಮ ಕೇಸಸ್ನ ವಾಪಸ್ ತಗೋತಿದ್ದೀರಾ. ಸೊ ನಿಮ್ಮ ಪ್ರೀತಿನ ಉಳಿಸ್ಕೋತೀರಾ, ನಿಮ್ಮ ನಂಬಿಕೆನ ಉಳಿಸ್ಕೋತೀರಾ, ನಿಮ್ಮ ಪ್ರಾಮಿಸ್ನ ಉಳಿಸ್ಕೋತಿದ್ದೀರಾ. ಖಂಡಿತ ನಿಮ್ಮ ಹಿರಿಯರ ಆಶೀರ್ವಾದ ಕೂಡ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಪಾಯಿಂಟ್ ನಂಬರ್ 2, ಎಸ್ ತುಂಬಾನೇ ದೇವರ ಮೇಲೆ ಹೆಚ್ಚಿನ ಭಕ್ತಿ ಈ ಒಂದು ವೀಕಲ್ಲಿ ಹೆಚ್ಚಾಗ್ತಿದೆ. ಹಾಗೂ ಪೂಜೆ ಹಾಗೂ ವ್ರತಗಳನ್ನ ಮಾಡ್ತಿದ್ದೀರಾ. ಜೊತೆಗೆ ತುಂಬಾ ಬ್ಲೆಸ್ಡ್ ಪರ್ಸನ್ ನೀವು ಆಗಿದ್ದೀರಾ, ತುಂಬಾ ಅದೃಷ್ಟವಂತರಾಗಿದ್ದೀರಾ ಈ ಒಂದು ವೀಕಲ್ಲಿ. ಬಿಕಾಸ್ ನೀವು ಏನ್ ಕೆಲಸ ಅನ್ಕೊಂಡಿದ್ರಿ ತುಂಬಾ ಡಿಲೇ ಆಗಿತ್ತು, ಆ ಕೆಲಸ ಫಾಸ್ಟ್ ಆಗಿ ಒಂದು ವೀಕಲ್ಲಿ ಮೂವ್ ಆಗ್ತಿದೆ. ಹಾಗೂ ನೀವು ಅನ್ಕೊಂಡಿರೋ ವ್ಯಕ್ತಿಯಿಂದ ನೀವೇನ್ ನಿರೀಕ್ಷಿಸ್ತಿದ್ದೀರಾ ಒಂದು ವೀಕಲ್ಲಿ, ಆ ವ್ಯಕ್ತಿಯಿಂದ ನೀವೇನ್ ನಿರೀಕ್ಷಿಸ್ತಿದ್ದೀರಾ, ಖಂಡಿತ ಆ ವ್ಯಕ್ತಿ ನಿಮ್ಗೆ ನೀವು ಕೇಳೋ ಮುಂಚೆನೆ ಅದನ್ನ ನಿಮ್ಗೆ ಸಹಾಯನ ಮಾಡ್ತಿದ್ದಾರೆ ಈ ಒಂದು ವೀಕಲ್ಲಿ. ಏಂಜಲ್ ಮೆಸೇಜಸ್ ನಾವು ಲಾಸ್ಟ್ ಅಲ್ಲಿ ನೋಡೋಣ. ಪಾಯಿಂಟ್ ನಂಬರ್ 2, ಎಸ್ ನಿಮ್ಮ ಮನಸ್ಸಿನ ಮಾತು ಆ ವ್ಯಕ್ತಿಗೆ ಕೇಳಿಸ್ತದೆ. ಹಾಗೂ ಈ ಒಂದು ವೀಕಲ್ಲಿ ನೀವು ಹೇಗೆ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳ ಜೊತೆ ಹೇಗೆ ಮಾತಾಡ್ತಿದ್ದೀರಾ, ಆ ವ್ಯಕ್ತಿಯ ಬಗ್ಗೆ ತುಂಬಾನೇ ಅರ್ಥ ಮಾಡ್ಕೊಳ್ತಿದ್ದಾರೆ. ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ಅಥವಾ ನಿಮ್ಮ ಒಂದು ಖುಷಿಗೆ ಅವ್ರು ನಿಮ್ಮ ಜೊತೆ ಇದ್ದಾರೆ. ಎಸ್ ನಿಮ್ಮ ನಂಬಿಕೆನ ಉಳಿಸ್ಕೋತಿದ್ದಾರೆ, ನೀವು ಅವ್ರ ನಂಬಿಕೆನ ಉಳಿಸ್ಕೋತಿದ್ದೀರಾ. ಎಸ್ ಹೊಸ ಕಾರ್ ಅಥವಾ ವೆಹಿಕಲ್ಸ್ನ ನೀವು ತಗೊಳ್ತಿರ್ಬೋದು ಈ ಒಂದು ವೀಕಲ್ಲಿ. ಎಸ್ ಅದು ತುಂಬಾ ನಿಮಗೆ ಸಂತೋಷ ಕೊಡ್ತಿದೆ. ಹಾಗೂ ಈ ಒಂದು ವೀಕಲ್ಲಿ ನೀವು ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ ವೇಟ್ ಮಾಡ್ತಿರಬಹುದು. ಖಂಡಿತ ಮಾಡಿ, ಎಲ್ಲವೂ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಯಾರು ಸಪೋರ್ಟ್ ಇಲ್ಲದೆ ಇದ್ರು ಭಗವಂತನ ಸಪೋರ್ಟ್ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ತುಂಬಾನೇ ಜಲಸಿ ಪಡೋ ವ್ಯಕ್ತಿಗಳು ನಿಮ್ಮ ಸರೌಂಡಿಂಗ್ ಇದ್ದಾರೆ. ನಿಮ್ಗೆ ಒಳ್ಳೇದಾಗ್ಬಿಡುತ್ತೆ, ನೀವು ಮುಂದೋಗ್ಬಿಡ್ತೀರಾ, ನೀವು ಎತ್ತರವಾದ ಸ್ಥಾನಕ್ಕೆ ಬೆಳೆದ್ಬಿಡ್ತೀರಾ ಅನ್ನೋ ಒಂದು ಹೊಟ್ಟೆ ಕಿಚ್ಚು ಅವ್ರಿಗಿದೆ. ಆ ಹೊಟ್ಟೆ ಕಿಚ್ಚು ಅವರಲ್ಲೇ ಇರಲಿ. ನಿಮಗೆ ಹೆಚ್ಚಿನ ಅನುಕೂಲತೆಗಳು ಈ ಒಂದು ವೀಕಲ್ಲಿ ಆಗ್ತಿದೆ. ಹಾಗೂ ರಾಜರಾಜೇಶ್ವರಿಯ ಆಶೀರ್ವಾದ ನಿಮ್ಗೆ ಸಿಗ್ತಿದೆ. ಸೊ ರಾಜರಾಜೇಶ್ವರಿಗೆ ನೀವೇನಾದ್ರೂ ಆ ತಾಯಿಗೆ ಅರಿಕೆನ ಕೊಡ್ಬೇಕಾಗಿದ್ರೆ ಅರಿಕೆ ಕೂಡ ಈ ಒಂದು ವೀಕಲ್ಲಿ ತಾಯಿಗೆ ಸಂಕಲ್ಪ ಮಾಡಿ ಒಪ್ಪಿಸ್ತಿದ್ದೀರಾ. ಸೊ ರಾಜರಾಜೇಶ್ವರಿಯ ಆಶೀರ್ವಾದ ನಿಮ್ಗೆ ಸಿಗ್ತಿದೆ. ಜೊತೆಗೆ ನಿಮಗೆ ಏನು ಭಯ ಆಗ್ತಿದೆ ನಿಮ್ಮ ಮನಸ್ಸಲ್ಲಿ, ಇಲ್ಲಿ ಅವಕ್ಕೆ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ನಿಮ್ಮ ಹಸ್ಬೆಂಡ್ಗೆ ಏನಾದ್ರೂ ಪ್ರಾಬ್ಲಮ್ ಆಗ್ಬಿಡುತ್ತಾ, ಏನಾದ್ರೂ ನಿಮ್ಗೆ ಈ ರೀತಿ ಕೆಟ್ಟ ಕನಸುಗಳು ನಿಮ್ಮ ಒಂದು ದಾಂಪತ್ಯ ನಿಮ್ಮ ಒಂದು ಡ್ರೀಮ್ ಅಲ್ಲಿ ನಿಮ್ಮ ಹಸ್ಬೆಂಡ್ ಬಗ್ಗೆ ಏನಾದ್ರೂ ಕೆಟ್ಟ ಕನಸುಗಳನ್ನ ನೀವು ಕಾಣಿದ್ರೆ, ನಿಮ್ಮ ಒಂದು ಮಾಂಗಲ್ಯ ತುಂಬಾನೇ ಪ್ರೊಟೆಕ್ಷನ್ ಇದೆ. ಸೊ ರಾಜರಾಜೇಶ್ವರಿಯ ತಾಯಿಯ ಆಶೀರ್ವಾದ ಹೆಚ್ಚಾಗಿ ಸಿಗ್ತಿದೆ. ಅದು ನಿಮ್ಗೆ ಏನೋ ಒಂದು ರೀತಿ ಭಯ ಪಡಿಸ್ತಿರಬಹುದು, ಏನಾಗೋಗುತ್ತೆ ಅಂತ. ಆ ನೆಗೆಟಿವಿಟಿಯಿಂದ ಹೊರಗಡೆ ಬನ್ನಿ. ಆ ಒಂದು ಸೂಚನೆ ನಿಮ್ಮ ದಾಂಪತ್ಯ ಜೀವನನ, ನಿಮ್ಮ ಹಸ್ಬೆಂಡ್ನ ನಿಮ್ಮನ್ನ ತುಂಬಾ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ನೀವು ನಂಬಿರೋ ದೇವರು. ಹಾಗೂ ಹೆಚ್ಚಾಗಿ ಇಲ್ಲಿ ರಾಜರಾಜೇಶ್ವರಿ ಅಮ್ಮನ ಆಶೀರ್ವಾದ ಪಾಯಿಂಟ್ ನಂಬರ್ 2ಗೆ ಸಿಗ್ತಿದೆ. ನಿಮಗೇನು ಯಾರಾದ್ರೂ ನಿಮ್ಮ ಜ್ಯೋತಿಷ್ಯದವರು ಆಗಿರಬಹುದು, ನೀವೇನಾದ್ರೂ ನಿಮ್ಮ ಒಂದು ಜಾತಕನ ತೋರಿಸಿರ್ಬಹುದು, ನಿಮ್ಗೆ ಏನಾದ್ರೂ ಕಂಟಕ ಇದೆ, ತಾಳಿ ಏನಾದ್ರೂ ಆ ರೀತಿ ಸಮಥಿಂಗ್ ಅವ್ರೇನೋ ನಿಮ್ಗೆ ಹೇಳಿದ್ದಾರೆ, ಅದರಿಂದ ನೀವು ಆ ಒಂದು ಥಾಟ್ಸ್ ಇಂದ ಈಚೆ ಬನ್ನಿ. ತುಂಬಾ ಕುಗ್ತಿದ್ದೀರಾ, ತುಂಬಾ ನೋವು ತಿಂತಿದ್ದೀರಾ, ಹಾಗೂ ನಿಮ್ಮ ಆರೋಗ್ಯನೂ ಕೂಡ ಹಾಳು ಮಾಡ್ಕೋತಿದ್ದೀರಾ. ಅದರಿಂದ ಈಚೆ ಬನ್ನಿ ಈ ಒಂದು ವೀಕಲ್ಲಿ. ಈ ಒಂದು ವೀಕ್ ಅನ್ನೋದಕ್ಕಿಂತ ನಿಮ್ಗೆ ರಕ್ಷಣೆ, ಆ ತಾಯಿಯ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ತಿದೆ. ಪಾಯಿಂಟ್ ನಂಬರ್ 2, ಯಾರಿಗೆ ಮೆಸೇಜ್ ತಲುಪಬೇಕು ಅವರಿಗೆ ತಲುಪಲಿ. ಆ್ಯಂಡ್ ನೀವೇನು ನನಗೆ ರಕ್ಷಣೆ ಬೇಕು ಅಂತ ಕೇಳ್ಕೊಳ್ತಿದ್ದೀರಾ, ಖಂಡಿತ ಆ ರಕ್ಷಣೆನ ಆ ತಾಯಿ ಮಾಡ್ತಿದ್ದಾರೆ. ಹಾಗೂ ನಿಮ್ಮ ಒಂದು
ಆ ತಾಯಿಯ ದೃಷ್ಟಿ ಆಶೀರ್ವಾದ ನಿಮಗೆ, ನಿಮ್ಮ ಮನೆಗೆ, ನಿಮ್ಮ ದಾಂಪತ್ಯ ಜೀವನಕ್ಕೆ, ನಿಮ್ಮ ಮಕ್ಕಳಿಗೆ ಹೆಚ್ಚಾಗಿ ಸಿಗ್ತಿದೆ. ಎಸ್. ಹಾಗೂ ಯಾರಾದರೂ ಒಂದು ದೃಷ್ಟಿನ ಅಥವಾ ಅವರು ಕ್ಲೆನ್ಸ್ ಮಾಡಿ ಏನಾದರೂ ನೆಗೆಟಿವಿಟಿನ ದಾರಿಯಲ್ಲಿ ಹಾಕಿರಬಹುದು. ಅದನ್ನ ನೀವು ದಾಟಿರೋದ್ರಿಂದ ನಿಮಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳಾಗಿರಬಹುದು. ಅದನ್ನ ನೀವು ಕ್ಲೆನ್ಸ್ ಮಾಡ್ಕೋಬೇಕಾಗಿದೆ. ಬೇಡದೇ ಇರೋ ಮಾತುಗಳಿಗೆ, ಬೇಡದೇ ಇರೋ ವ್ಯಕ್ತಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಆರೋಗ್ಯನೇ ಹದಗೆಡೋದು, ನಿಮ್ಮ ಟೈಮು ಕೂಡ ವೇಸ್ಟ್ ಆಗುತ್ತೆ, ನಿಮ್ಮ ಎನರ್ಜಿನೂ ಕೂಡ ವೇಸ್ಟ್ ಆಗುತ್ತೆ. ಸೊ ಅದರಿಂದ ನೀವು ಹೊರಗಡೆ ಬರಬೇಕಾಗಿದೆ. ಹಾಗೂ ಹೊಸ ಚಿಂತನೆ, ಹೊಸ ಥಾಟ್ ಏನು ಮಾಡ್ತಿದ್ದೀರಾ, ಹೊಸ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಸೊ ಹೊಸದಾಗಿ ಶಾಪ್ನ ಇಡಬೇಕಂತ ಏನಾದರೂ ನೀವು ಫ್ಯಾಷನ್ ಡಿಸೈನರ್ ಶಾಪ್ ಇಡ್ಬೇಕು ಅನ್ಕೊಂಡಿದ್ರೆ, ಪ್ರಾವಿಷನ್ ಸ್ಟೋರ್ ಇಡ್ಬೇಕು ಅನ್ಕೊಂಡಿದ್ರೆ, ಅಥವಾ ಡ್ರೆಸ್ನ ಸೇಲ್ ಮಾಡೋದಾಗಿದೆ, ಏನು ನೀವು ಅನ್ಕೊಂಡಿದ್ದೀರಾ, ಈ ಒಂದು ವೀಕಲ್ಲಿ ಆ ಕೆಲಸನ ನೀವು ಕೈ ಎತ್ಕೋತಿದ್ದೀರಾ. ನಿಮ್ಗೆ ಹೆಚ್ಚಿನ ಸಪೋರ್ಟ್ ಸಿಗ್ತಿದೆ ಹಾಗೂ ಹೆಚ್ಚಿನ ಒಂದು ಶಕ್ತಿ ಕೂಡ ನಿಮ್ಮಲ್ಲಿದೆ. ಏನೇ ಬಂದರೂ ನೀವು ಅದನ್ನ ಎದುರಿಸಿ ನಿಲ್ತೀನಿ ಅನ್ನೋ ಶಕ್ತಿನ ನಿಮಗೆ ನೀವು ನಂಬಿರೋ ದೈವ ಶಕ್ತಿ ಕೊಡ್ತಿದೆ. ಪಾಯಿಂಟ್ ನಂಬರ್ 2. ಆ್ಯಂಡ್ ತುಂಬ ಇಲ್ಲಿ ಯಾರಿಗೋ ರೀಡಿಂಗ್ ಕೇಳ್ತಾ ನಿದ್ದೆ ಬರ್ತಿರ್ಬೋದು. ಸೊ ನಿದ್ದೆ ಮಾಡಬೇಡಿ. ಏನು ಇನ್ಫಾರ್ಮೇಶನ್ ನಿಮಗೆ ಸಿಗಬೇಕಾಗಿದೆ ಅದನ್ನು ನೀವು ಕೇಳಿಸ್ಕೊಳ್ಳೇಬೇಕಾಗಿರ್ಬೋದು. ಪಾಯಿಂಟ್ ನಂಬರ್ 2. ಎಸ್. ಸೊ ಇಲ್ಲಿ ನಿಮ್ಮ ಕನಸಿನಲ್ಲಿ ಅಥವಾ ಲೈವ್ ಆಗಿ ನೀವು ಆನೆ ಆಗಿರಬಹುದು, ಎಲಿಫೆಂಟ್ ಆಗಿರಬಹುದು, ಸಿಂಹ ಆಗಿರಬಹುದು, ಲೈವ್ ಆಗಿ ನೀವೇನಾದ್ರು ಒಂದು ವೀಕಲ್ಲಿ ವಾಚ್ ಮಾಡ್ತಿರಬಹುದು. ಸೊ ಅದರಿಂದ ನಿಮಗೆ ಏನೋ ಒಂದು ಮಾದೇಶ್ವರ ಸ್ವಾಮಿಯ ಆಶೀರ್ವಾದ ಹಾಗೂ ಗಣಪತಿಯ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತಿದೆ ಈ ಒಂದು ವೀಕಲ್ಲಿ. ನಂಗೆ ಗೊತ್ತಿಲ್ಲ, ನನಗೆ ಏನು ಇನ್ಫಾರ್ಮೇಶನ್, ಏನು ಮೆಸೇಜಸ್ ನನಗೆ ಸಿಗ್ತಿದೆ ಅದನ್ನು ನಿಮ್ಗೆ ತಿಳಿಸ್ತಿದ್ದೀನಿ. ಆ್ಯಂಡ್ ಹೃದಯಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಪ್ರಾಬ್ಲಮ್ಸ್ ಇತ್ತು. ಸೊ ನಿಮ್ಮ ಒಂದು BP ಶುಗರ್ ಏನಿದೆ ಅದು ಕೂಡ ಬ್ಯಾಲೆನ್ಸ್ ಆಗಿ ಆಗ್ತಿದೆ. ಈ ಹಿಂದೆ ನಿಮಗೆ ಏನು ಬ್ಯಾಲೆನ್ಸ್ ನಿಮ್ಮ ಆರೋಗ್ಯದಲ್ಲಿ ಸಿಕ್ಕಿಲ್ಲ, ಹೆಚ್ಚು ಟ್ಯಾಬ್ಲೆಟ್ಸ್ ತಗೋತಿದ್ದೀರಿ, ನಿಮ್ಮ ಟೆನ್ಷನ್ ಏನಿತ್ತು ಆ ಟೆನ್ಷನ್ನ ಫ್ರೀ ಮಾಡ್ಕೋತಿದ್ದೀರಾ. ಆ್ಯಂಡ್ ಏನೇ ಒಂದು ನಿಮಗೆ ಸಡನ್ ಆಗಿ ತಲೆ ನೋವಾಗಿರಬಹುದು, ನಿಮ್ಮ ಒಂದು ಬಾಡಿಯಲ್ಲಿ ಏನೇ ಒಂದು ಪ್ರಾಬ್ಲಮ್, ಏನಾದರೂ ನಿಮಗೆ ನೋವು ಬರುವಂಥದ್ದಾಗಿರ್ಬಹುದು, ಜೋಮ್ ಹಿಡಿಯುವಂಥದ್ದಾಗಿರ್ಬೋದು, ಏನಾದರೂ ನಿಮಗೆ ಆ ರೀತಿ ಸಿಂಟಮ್ಸ್ ಕಾಣಿಸ್ತಿದ್ರೆ ಖಂಡಿತ ಅದಕ್ಕೆ ವೈದ್ಯರನ್ನ ಭೇಟಿಯಾಗಿ. ಆ್ಯಂಡ್ ಯಾವುದಕ್ಕೂ ಭಯ ಪಡಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆನ ನೋಡ್ತಿದ್ದೀರಾ. ಹಾಗೂ ನಿಮ್ಮ ರಕ್ಷಣೆಗೆ ನಿಮಗೆ ರುದ್ರಾಕ್ಷಿ ಆಗಿರಬಹುದು, ಹಾಗೂ ಏನಾದರೂ ನೀವು ಅದನ್ನ ಪರ್ಚೇಸ್ ಮಾಡ್ತಿರಬಹುದು, ಅಥವಾ ದೇವರ ತಾಯ್ತಗಳನ್ನ ನೀವು ಧಾರಣೆ ಮಾಡ್ತಿರಬಹುದು. ಪಾಯಿಂಟ್ ನಂಬರ್ 2. ಎಸ್, ನಿಮ್ಗೆ ಹೆಚ್ಚಿನ ರಕ್ಷಣೆ ಇದೆ, ನಿಮ್ಮ ಕುಟುಂಬಕ್ಕೂ ಹೆಚ್ಚಿನ ರಕ್ಷಣೆ ಇದೆ. ಆ್ಯಂಡ್ ಈ ಒಂದು ನೆಗೆಟಿವಿಟಿ ಏನು ನಿಮ್ಗೆ ಆಗಿದೆ, ಆ ನೆಗೆಟಿವಿಟಿಯಿಂದ ಕೂಡ ನಿಮಗೆ ರಿಮೂವ್ ಮಾಡ್ಕೊಳ್ಳಿಕ್ಕೆ ಈ ಒಂದು ವೀಕಲ್ಲಿ ಅವಕಾಶ ಕೂಡ ಆಗ್ತಿದೆ, ದಾರಿ ಕೂಡ ಸಿಗ್ತಿದೆ. ಹಾಗೂ ಸಡನ್ ಆಗಿ ನಿಮ್ಮ ಒಂದು ಇಷ್ಟಪಟ್ಟಿರೋ ಡ್ರೆಸ್ ಕೂಡ ಡ್ಯಾಮೇಜ್ ಆಗಬಹುದು. ಅದರಿಂದ ಮನಸ್ಸಿಗೆ ಸ್ವಲ್ಪ ಏನೋ ಒಂದು ರೀತಿ ಚಂಚಲತೆ, ಭಯ ಅನ್ನಿಸ್ಬಹುದು. ಖಂಡಿತ ಅದ್ರ ಬಗ್ಗೆ ಭಯ ಪಡಬೇಡಿ. ಏನೋ ಒಂದು ರೀತಿ ನಿಮಗೆ ಒಂದು ಸೂಚನೆ ಏನೋ ಸಿಗ್ತಿದೆ. ನಿಮಗೆ ಏನು ಆ ಒಂದು ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬರಲಿಕ್ಕೆ ನಿಮಗೆ ಒಂದು ಸೂಚನೆ, ಒಂದು ಮೆಸೇಜಸ್ ಕೂಡ ಸಿಗ್ತದೆ. ಎಸ್. ಇಲ್ಲಿ ನೀವು ಸಾಕಿರೋ ಅಂತಹ ಬರ್ಡ್ಸ್ ಆಗಿರ್ಬೋದು, ಸಾಕಿರೋ ನೀವು ಯಾವ್ದಾದ್ರು ಮನೇಲಿ ಪ್ರಾಣಿಗಳು, ಅದು ಸಡನ್ ಆಗಿ ನಿಮ್ಮಿಂದ ಐ ಕ್ಯಾನ್ ಸೇ ದಟ್, ಬಟ್ ಆ ಒಂದು ಪ್ರಾಣಿ ನೀವು ಫಿಶ್ ಆಗಿರಬಹುದು, ಬರ್ಡ್ಸ್, ಏನಾದರೂ ನೀವು ಆ ಪ್ರಾಣಿಗಳಿಗೆ ಸಡನ್ ಆಗಿ ಹುಷಾರ್ ತಪ್ಪಬಹುದು, ಅಥವಾ ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆಗಬಹುದು. ಆ ಒಂದು ಸಿಂಪ್ಟಮ್ಸ್, ನಿಮಗೆ ಏನು ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸ್ ಅದಕ್ಕಾಗಿ ಆ ಒಂದು ನೆಗೆಟಿವಿಟಿ ಅಲ್ಲಿ ಕ್ಲಿಯರ್ ಆಗ್ತಿದೆ. ಅದು ಕೂಡ ನಿಮಗೆ ಮೆಸೇಜಸ್ ಈ ಒಂದು ವೀಕಲ್ಲಿ ಅದು ಕೂಡ ನಿಮಗೆ ಹೆಚ್ಚಾಗಿ ಸೂಚನೆಗಳು ಸಿಗ್ತಿದೆ. ಪಾಯಿಂಟ್ ನಂಬರ್ 2. ಇಷ್ಟು ಕೆಟ್ಟದಾಗಿ ನಿಮಗೆ ನೆಗೆಟಿವಿಟಿ ಮಾಡಿರೋರಿಗೆ ಖಂಡಿತ ಆ ತಾಯಿ, ನೀವು ನಂಬಿರೋ ದೈವ ಶಕ್ತಿ ಖಂಡಿತ ಅವ್ರಿಗೆ ಹೆಚ್ಚಿನ ಒಂದು ಸೂಚನೆನ ಕೊಡ್ತಿದ್ದಾರೆ. ಹಾಗೂ ನಾನು ಕೂಡ ಇದಕ್ಕೆ ಪ್ರಾರ್ಥನೆನ ಮಾಡ್ತೀನಿ. ಏನು ನಿಮಗೆ ನೆಗೆಟಿವಿಟಿ ಆಗಿದೆ, ಈ ರೀತಿಯಾದ ಕೆಟ್ಟ ದೃಷ್ಟಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ನಿಮ್ಮ ಮನೆಗೆ ಏನು ಬಿದ್ದಿದೆ, ಆ ತಾಯಿ ಚೌಡೇಶ್ವರಿ ಅಮ್ಮನ ಆಶೀರ್ವಾದ ನಿಮ್ಮ ಕುಟುಂಬಕ್ಕೆ ಸಿಗ್ಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಖಂಡಿತ ಈ ಒಂದು ಪ್ರಾಬ್ಲಮ್ಸ್ ಇಂದ ನಿಮಗೆ ಖಂಡಿತ
ಏನು ನಿಮಗೆ ನೋವು ಪಟ್ಟಿದ್ದು ಆ ನೋವಿನ 10 ಪಟ್ಟಷ್ಟು ನೋವು ಅವರು ಕೂಡ ಪಡ್ತಿದ್ದಾರೆ. ಅದನ್ನು ಕೂಡ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನೋಡ್ತಿದ್ದೀರಾ. ನಿಮ್ಮ ರಕ್ತ ಸಂಬಂಧಿಕರಿಂದನೇ ನಿಮಗೆ ಬಹಳಷ್ಟು ಪ್ರಾಬ್ಲಮ್ಸ್ ಆಗ್ತಿದೆ. ಆ ಒಂದು ಸಂಬಂಧಿಕರಿಗೆ ಈ ಒಂದು ವೀಕಲ್ಲಿ ನೀವು ಯಾರ ಮೇಲೆ ಯಾರಿಗೆ ನಿಮ್ಮ ಮೇಲೆ ಜಲಸಿ ಇದೆ, ಕೋಪ ಇದೆ, ಆ ವ್ಯಕ್ತಿ ಏನು ನಿಮ್ ನೆಗೆಟಿವಿಟಿ ಮಾಡಿದ್ದಾರೆ ಆ ವ್ಯಕ್ತಿಗೆ ತುಂಬಾನೇ ಫ್ರಾಕ್ಚರ್ಸ್ನ ಆಗೋದನ್ನ ಕೂಡ ನಿಮಗೆ ಮೆಸೇಜಸ್ ಕೂಡ ಸಿಗ್ತಿರಬಹುದು. ಪ್ಯಾನ್ ನಂಬರ್ 2. ಓ ಗಾಡ್, ಇಲ್ಲಿ ಏನು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅನ್ನೋ ರೀತಿಯಾಗಿ ಅನ್ಕೊಂಡಿರಬಹುದು. ಹಾಗೆ ಯಾರು ನಿಮ್ಮ ಶತ್ರುಗಳು ಅವ್ರು ಮಾಡಿರೋದು, ಅವ್ರು ನಿಮ್ಗೇನ್ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಿಲ್ಲ ಅಂತ ನಿಮ್ ಜೊತೆ ಚೆನ್ನಾಗಿದ್ದು ನಿಮ್ಮ ಹೆಲ್ಪ್ ತಗೊಂಡು ನಿಮ್ಗೇನೆ ಕೆಡಕನ್ ಮಾಡ್ತಿದ್ದಾರೆ. ಅವ್ರು ಮಾಡಿರೋದು ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದಾರೆ. ಖಂಡಿತ ನಿಮ್ಮ ಜೊತೆ ವ್ಯಕ್ತಿಗಳೇ ನಿಮ್ಗೆ ನೋವು ಮಾಡ್ತಿರೋದು, ನಿಮ್ಗೆ ತೊಂದರೆಗಳನ್ನ ಮಾಡ್ತಿರೋದು. ಆ ವ್ಯಕ್ತಿಗಳನ್ನ ನಿಮ್ಮಿಂದ ದೂರ ಇಡಿ. ಆ ವ್ಯಕ್ತಿಗಳನ್ನ ನಿಮ್ಮ ಮನೆಗೆ ಸೇರಿಸಬೇಡಿ. ಆ ವ್ಯಕ್ತಿಗಳು ನಿಮ್ಮ ಮನೆ ಹೊಸಲು ದಾಟಿ ಒಳಗೆ ಬಂದಾಗೆಲ್ಲ ನಿಮ್ಗೇನಾದ್ರೂ ಒಂದು ಪ್ರಾಬ್ಲಮ್ಸ್ನ ನೀವು ನೋಡ್ತಾನೆ ಇದ್ದೀರಾ, ಸಫರ್ ಮಾಡ್ತಾನೆ ಇದ್ದೀರಾ. ಈ ಒಂದು ವೀಕೆಂಡ್ ನೀವು ಆ ಚೇಂಜಸ್ನ ಮಾಡ್ಕೋಬೇಕಾಗಿದೆ. ಹಾಗೂ ರಕ್ಷಣೆ ಬೇಕಾಗಿದೆ. ಆ ರಕ್ಷಣೆ ನಿಮ್ಮ ಮನೆಯಲ್ಲಿ ನೀವು ನಂಬಿರೋ ದೈವಶಕ್ತಿ, ನಿಮ್ಮ ಒಂದು ಮನೆಯ ದೇವರ ಆಶೀರ್ವಾದ ಹೆಚ್ಚಾಗಿದೆ. ಡೋಂಟ್ ಕಂಪೇರ್ ಟು ಎನಿವನ್. ಯಾರಿಗೂ ನೀವು ಕಂಪೇರ್ ಮಾಡ್ಕೋಬೇಡಿ. ನೀವು ಯಾರಿಗೂ ಕಂಪೇರ್ ಮಾಡ್ಕೋಬೇಡಿ. ಹಾಗೂ ಆ ವ್ಯಕ್ತಿಗಳು ಏನು ನಿಮ್ಗಿನ್ನ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ರೆ ಅವ್ರಿಗಿನ್ನ ತುಂಬಾ ಚೆನ್ನಾಗಿ ನೀವು ಆಗ್ತೀರಾ ಅನ್ನೋದನ್ನ ನಂಬಿಕೆ ಇಡಿ. ನೀವು ಡೌನ್ ಆಗ್ತಿದ್ದೀನಿ ಅಂತ ನೀವೇನು ಅನ್ಕೋತಿದ್ದೀರಾ? ನೋ, ನೀವು ಡೌನ್ ಆಗ್ತಿಲ್ಲ, ನೀವು ಮುಂದೆ ಹೋಗ್ತಿದ್ದೀರಾ. ನಿಮ್ಗೆ ಇದು ಒಂದು ಪರೀಕ್ಷೆನ ಭಗವಂತ ಮಾಡ್ತಿದ್ದಾರೆ. ಆ ಪರೀಕ್ಷೆಯಲ್ಲಿ ನೀವು ಖಂಡಿತ ಹೆಚ್ಚಿನ ಅಂಕಿನ ತೆಗ್ದಿದ್ದೀರಾ. ಖಂಡಿತ ಈ ಒಂದು ವೀಕಲ್ಲಿ ಆ ಒಂದು ರಿಸಲ್ಟ್ ನಿಮಗೆ ಕ್ಲಿಯರ್ ಆಗಿ ಸಿಗ್ತದೆ. ಪೈಲ್ ನಂಬರ್ 2 ಅಂಡ್ ಸಕ್ಸಸ್ ಇದೆ. ಆ ಸಕ್ಸಸ್ನ ನೀವು ನೋಡಬೇಕಾಗಿದೆ. ಆ ಸಕ್ಸಸ್ ಈ ಒಂದು ವೀಕಲ್ಲಿ ನಿಮಗೆ ಸಿಗ್ತದೆ. ಪೈಲ್ ನಂಬರ್ 2. ಅಂಡ್ ನಿಮ್ಮ ಮಕ್ಕಳು ರಿಸಲ್ಟ್ ವಿಚಾರವಾಗಿ ಏನಾದರೂ ವೇಟ್ ಮಾಡ್ತಿದ್ರೆ ಅಂಡ್ ಅವರ ಒಂದು ಗೌರ್ಮೆಂಟ್ ಜಾಬ್ಗೋಸ್ಕರ ನೀವು ವೇಟ್ ಮಾಡ್ತಿದ್ರೆ ಖಂಡಿತ ಹೆಚ್ಚಿನ ಈ ಒಂದು ವೀಕಲ್ಲಿ ಖುಷಿ ಸುದ್ದಿನ ನೀವು ನಿಮ್ಮ ಮಕ್ಕಳಿಂದ ಕೇಳ್ತಿದ್ದೀರಾ, ಹೆಚ್ಚು ಸಂಭ್ರಮಿಸ್ತಿದ್ದೀರಾ. ಅಂಡ್ ಈ ಒಂದು ವೀಕಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗಲಿ, ನಿಮ್ಮ ಕನಸು ದೊಡ್ಡದಾಗಿ ಕಾಣಿ, ಇನ್ನಷ್ಟು ನಿಮಗೆ ಹೆಚ್ಚಿನ ಧೈರ್ಯ ಹಾಗೂ ನೀವು ಅನ್ಕೊಂಡಿದ್ದನ್ನ ಸಿದ್ಧಿಪಡಿಸ್ಕೊಳ್ಳಿಕ್ಕೆ ದೇವರ ಅವಕಾಶ ಮಾಡಿಕೊಡ್ಲಿ. ಹಾಗೂ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ಸಿಕ್ಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಖಂಡಿತ ಏನ್ ನೀವು ಭಯ ಪಡ್ತಿದ್ದೀರಾ ಆ ಭಯದಿಂದ ಈಚೆ ಬರಬೇಕಾಗಿದೆ. ನಿಮ್ಗೆ ನಿಮ್ಮ ಮೇಲೆ ನಂಬಿಕೆ ಇದ್ದು ಮಾಡ್ತಿರೋ ಕೆಲಸದಲ್ಲಿ ಖಂಡಿತ ನಿಮ್ಗೆ ಆ ಕೆಲಸ ಕಂಪ್ಲೀಟ್ ಆಗತ್ತೆ ಅಂತ ನಿಮ್ ನಂಬಿಕೆ ಇದ್ದು ಮಾಡ್ತಿದ್ದೀರಾ. ಖಂಡಿತ ಅದರಲ್ಲಿ ಹೆಚ್ಚಿನ ಸಕ್ಸಸ್ನ ನೀವು ನೋಡ್ತಿದ್ದೀರಾ. ನಿಮ್ಗೆ ರಕ್ಷಣೆ ಸಿಗಬಾರ್ದು, ನಿಮ್ಗೆ ನೀವು ನಂಬಿರೋ ದೈವರಿಂದ ನಿಮ್ಗೆ ಪ್ರೊಟೆಕ್ಷನ್ ಸಿಗಬಾರ್ದು ಅಂತ ಬ್ಲಾಕ್ ಮಾಡಿದ್ದಾರೆ ನೀವು ನಂಬಿರೋ ದೈವಶಕ್ತಿನ. ಸೊ ಆ ದೈವಶಕ್ತಿ ನಿಮ್ಮ ಹತ್ರ ಬರಬಾರ್ದು ಅಂತ ಏನು ಬ್ಲಾಕ್ ಮಾಡಿದ್ದಾರೆ ಅದು ಎಂದಿಗೂ ಸಾಧ್ಯ ಇಲ್ಲ. ಆ ದೈವಶಕ್ತಿ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡಲಿಕ್ಕೆ ಬರ್ತಿದ್ದಾರೆ. ಆ ಒಂದು ಸೂಚನೆ ಹೇಗೆ ನಿಮ್ಗೆ ಸಿಗ್ತಿದೆ, ನೀವು ಹೆಚ್ಚು 222 and 333 ಟೈಮಿಂಗ್ಸ್ನ ನೀವು ಹೆಚ್ಚು ವಾಚ್ ಮಾಡ್ತಿರಬಹುದು. ಸೊ ಆ ಒಂದು ಮೆಸೇಜಸ್ ನಿಮಗೆ ಈ ಒಂದು ಉತ್ತರನ ಕೊಡ್ತಿದೆ. ಗೂಗಲಲ್ಲಿ ಸರ್ಚ್ ಮಾಡಿ. ಅಂಡ್ ನೀವು ನಂಬಿರೋ ದೈವಶಕ್ತಿ ನಿಮ್ಮ ಸರೌಂಡಿಂಗ್ ಇದೆ. ಆ ಒಂದು ಆಶೀರ್ವಾದ, ನೀವು ನಂಬಿರೋ ದೈವಶಕ್ತಿಯಿಂದ ಹೆಚ್ಚಿನ ಪ್ರೊಟೆಕ್ಷನ್ ನಿಮಗೆ ಸಿಗ್ತಿದೆ. ಅದು ಸಿಗಬಾರ್ದು ಅಂತ ಯಾರು ತಡೀತಿದ್ದಾರೆ ಅದು ವಾಪಸ್ ಅವ್ರಿಗೆ ರಿಟರ್ನ್ ಆಗ್ತಿದೆ. ಅದನ್ನು ಕೂಡ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಪೈಲ್ ನಂಬರ್ 2. ಎಸ್, ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಅಲ್ಲಿ ಏನ್ ನಿಮ್ಗೆ ವೈಮನಸ್ಸು ಬೇಸರ ಆಗಿತ್ತು ಆ ಒಂದು ಬೇಸರದಿಂದ ಈಚೆ ಬಂದು ಮತ್ತೆ ನಿಮ್ಮ ಫ್ರೆಂಡ್ಶಿಪ್ ಗಟ್ಟಿ ಆಗ್ತಿದೆ. ಜೊತೆಗೆ ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ ಒಂದು ಒಳ್ಳೆ ಬಿಗಿನಿಂಗ್ ಶುರುವಾಗ್ತಿದೆ. ತುಂಬಾನೇ ನಿಮ್ಮ ಮನಸ್ಸಿನ ಮಾತುಗಳನ್ನ, ಭಾವನೆಗಳನ್ನ ಅವ್ರ ಹತ್ರ ಶೇರ್ ಮಾಡ್ತಿದ್ದೀರಾ. ಹೊಸದಾಗಿ ಗ್ರೂಪ್ ಆಗಿ ಏನೋ ಒಂದು ಬಿಸ್ನೆಸ್ನ ಕೂಡ ಶುರು ಮಾಡ್ತಿದ್ದೀರಾ. ಅದು ಕೂಡ ನಿಮಗೆ ತುಂಬಾನೇ ಲಕ್ನ ತಂದ್ಕೊಡ್ತಿದೆ, ಏನೋ ಒಂದು ಚೇಂಜಸ್ನ ತಂದ್ಕೊಡ್ತಿದೆ. ನೀವಿಷ್ಟು ದಿವಸ ಏನು ಪ್ರೊಟೆಕ್ಟ್ ಮಾಡ್ತಿದ್ದೀರಾ ಆ ಪ್ರೊಟೆಕ್ಷನ್ ಹಾಗೂ ಏನು ನೀವು ಇಷ್ಟು ದಿವಸ ನೀವು ಮನಸ್ಸಲ್ಲಿ ಏನು ಆಸೆಗಳನ್ನ ಬಚ್ಚಿಟ್ಟಿದ್ದೀರಾ ಅದು ಈ ಒಂದು ವೀಕಲ್ಲಿ ಹೆಚ್ಚು ನಿಮಗೆ ದಾರಿನ ತೋರಿಸ್ಕೊಡ್ತಿದೆ. ನೀವು ಬರೀ ಡ್ರೀಮ್ ಕಾಣ್ತಿದ್ದೀರಾ, ಬಟ್ ಅದಕ್ಕೆ ಹೆಚ್ಚು ಏನು ಪ್ರಯತ್ನ ಮಾಡಬೇಕು, ಹೆಂಗೆ ಹೋಗಬೇಕು, ಯಾವ ದಾರಿ ಸಿಗಬೇಕು ಅಂತ ನಿಮಗೆ ಆ ದಾರಿಗೆ ಅಡೆತಡೆ ಮಾಡಿರೋರ್ನ
ನೀವು ಪಕ್ಕಕ್ಕೆ ಸೇರಿಸಿ ಮುಂದೆ ಹೋಗ್ತಿದ್ದೀರಾ. ಪ್ಯಾನ್ ನಂಬರ್ 2, ಎಸ್, ಟ್ರಾವೆಲಿಂಗ್ ಇದೆ ಹಾಗೂ ಮೆಸೇಜ್ ಕೂಡ ನಿಮಗೆ ಯಾರು ಫೋನ್ ಕೂಡ ಮಾಡ್ತಿದ್ದಾರೆ, ನಿಮಗೆ ಸಡನ್ ಫೋನ್ ಕಾಲ್ ಸಿಗ್ತಿದೆ ಆ್ಯಂಡ್ ನೀವು ಇಷ್ಟಪಟ್ಟಿರೋ ವ್ಯಕ್ತಿ ಕೂಡ ನಿಮಗೆ ಮೆಸೇಜಸ್ನ ಮಾಡ್ತಿದ್ದಾರೆ ಆ್ಯಂಡ್ ನಿಮ್ಮನ್ನ ಬ್ಲಾಕಿಂದ ಓಪನ್ ಮಾಡ್ತಿದ್ದಾರೆ ಹಾಗೂ ಹೆಚ್ಚಿನ ಅಲೋನ್ ಫೀಲ್ ಮಾಡ್ತಿದ್ದೀರಾ. ನೋ, ಯು ಆರ್ ನಾಟ್ ಎ ಅಲೋನ್. ನಿಮ್ಮ ಜೊತೆ ನೀವು ನಂಬಿರೋ ಶಕ್ತಿಯ ದೇವರ ಆಶೀರ್ವಾದ ಇದೆ. ನಿಮ್ಮ ಫ್ರೆಂಡ್ಸ್ ನಿಮ್ಮ ಲೈಫಿಗೆ ವಾಪಸ್ ರೀಕನ್ಸಿಡರ್ ಆಗ್ತಿದ್ದಾರೆ. ಯಾರಿಂದ ನಿಮಗೆ ವೈಮನಸ್ಸಾಗಿ ದೂರ ಆಗಿ ಜಗಳಗಳಾಗಿ ದೂರ ಆಗಿದ್ದೀರಾ, ವಾಪಸ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಇನ್ನಷ್ಟು ಇನ್ಫಾರ್ಮೇಶನ್ಸ್ನ ನೀವು ಕಲೆಕ್ಟ್ ಮಾಡಬೇಕಾಗಿದೆ, ಅದನ್ನ ಕೂಡ ರಿಸರ್ಚ್ ಮಾಡಿ ಕಲೆಕ್ಟ್ ಮಾಡ್ತಿದ್ದಾರೆ. ಯಾರಿಂದ ನಿಮ್ಗೆ ಈ ಸಮಸ್ಯೆ ಆಗ್ತಿದೆ, ಯಾತಕ್ಕಾಗಿ ನಿಮ್ಗೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ನಿಮ್ಗೆ ಹೆಚ್ಚಿನ ಒಂದು ಇನ್ನಷ್ಟು ಕ್ಲಾರಿಟಿ ನಿಮ್ಗೆ ಸಿಗ್ತಿದೆ ಹಾಗೂ ಖಂಡಿತ ರಿಸಲ್ಟ್ ವಿಚಾರವಾಗಿ ಹಾಗೂ ನಿಮ್ಮ ಒಂದು ಕೆಲಸದ ವಿಚಾರವಾಗಿ ಏನು ವೇಟ್ ಮಾಡ್ತಿದ್ದೀರಾ, ಗುಡ್ ನ್ಯೂಸ್ಗೆ ಏನು ಕಾಯ್ತಿದ್ದೀರಾ, ಪ್ರಮೋಷನ್ ವಿಚಾರವಾಗಿ ಅಥವಾ ನಿಮ್ಮ ಒಂದು ಕೆಲಸದಿಂದ ವರ್ಗಾವಣೆ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಅದರಲ್ಲೂ ಕೂಡ ಬಹಳಷ್ಟು ಚೇಂಜಸ್ ಇದೆ. ಎಲ್ಲದಕ್ಕೂ ನೀವು ಸಿದ್ಧತೆಯನ್ನು ಪಡಿಸ್ಕೋತಿದ್ದೀರಾ. ಎಷ್ಟೇ ಫೈಟಿಂಗ್ ಆಗಲಿ, ಏನೇ ಒಂದು ನಿಮಗೆ ಬೇಸರ ಮಾಡಲಿ, ನಿಮ್ಮ ಸುತ್ತ ನಿಮ್ಮ ಫ್ಯಾಮಿಲಿ ಸುತ್ತ ಯಾರು ನಿಮಗೆ ನೋವು ಮಾಡಲಿ, ಅದನ್ನು ಎದುರಿಸಿ ನಿಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಹಾಗೂ ನಂಬಿಕೆ ಹಾಗೂ ನಿಮ್ಮ ಅಲ್ಲಿರೋ ಧೈರ್ಯ ಹೆಚ್ಚಾಗಿದೆ ಹಾಗೂ ಮನಸ್ಸೊಳಗಡೆ ಎಲ್ಲೋ ಒಂದು ರೀತಿ ನನ್ನ ಜೊತೆಗೆ ಯಾರು ಇಲ್ವಾ ಅನ್ನೋ ರೀತಿ ನಿಮಗೆ ಅಲೋನ್ ಅನ್ನಿಸ್ತಿದೆ. ನೋ, ಯು ಆರ್ ನಾಟ್ ಎ ಅಲೋನ್. ಖಂಡಿತ ಈ ಒಂದು ವೀಕಲ್ಲಿ ಏಂಜಲ್ಸ್ ಇಂದ ನಿಮಗೆ ತುಂಬಾನೇ ಸಪೋರ್ಟ್ ಸಿಗ್ತಿದೆ. ಮೆಡಿಟೇಷನ್ ಮಾಡಿ, ನಿಮಗೋಸ್ಕರ 20 ಮಿನಿಟ್ಸ್ ಟೈಮ್ ಕೊಡಿ. ಮೆಡಿಟೇಷನ್ ಈ ಒಂದು ವೀಕ್ ನೀವು ಮಾಡಲೇಬೇಕಿದೆ, ಇದನ್ನ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ನಿಮ್ಮ ಒಂದು ಹೆಲ್ತ್ ಬಗ್ಗೆನೂ ಗಮನ ಕೊಡಬೇಕಿದೆ. ನೀವು ತಿನ್ನೋ ಆಹಾರದ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಹೆಚ್ಚು ಜಂಕ್ ಫುಡ್ಸ್ನ ತಿನ್ಬೇಡಿ. ಔಟ್ಸೈಡ್ ಫುಡ್ಸ್ನ ನೀವು ಸ್ಕಿಪ್ ಮಾಡಲೇಬೇಕಿದೆ. ನಿಮ್ಮ ಮನೆಯಲ್ಲಿ ನೀವು ಏನು ಅಡುಗೆನ ಪ್ರಿಪೇರ್ ಮಾಡ್ತಿದ್ದೀರಾ, ನಿಮ್ಮ ಮನೆಯಲ್ಲಿ ಊಟ ಮಾಡಿ. ಬಿಕಾಸ್ ಔಟ್ಸೈಡ್ ಫುಡ್ಸ್, ಜಂಕ್ ಫುಡ್ಸ್ ತಿನ್ನೋದ್ರಿಂದ ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಪಾಯಿಂಟ್ ನಂಬರ್ 2, ಎಸ್. ಆ್ಯಂಡ್ ಇಲ್ಲಿ ನನ್ನ ಕುಟುಂಬ ಕೂಡ ತುಂಬ ರಕ್ಷಣೆಯಾಗಿದೆ. ಇಲ್ಲಿ ನೀವೆಲ್ಲ ನನ್ನ ಕುಟುಂಬದವರು. ಸೊ ನಾನು ನಿಮಗೆ ಏನು ಇಲ್ಲಿ ಮೆಸೇಜ್ ಹೇಳಿದೆ, ನಿಮ್ಮ ಆರೋಗ್ಯದ ವಿಚಾರವಾಗಿ ನಿಮಗೆ ಆಗಿರೋ ನೆಗೆಟಿವ್ ಏನಿದ್ರಿಂದ ನೀವು ಹೇಗೆ ಚೇತರಿಸ್ಕೊಂಡು ಈಚೆ ಬರಬೇಕಿದೆ, ಖಂಡಿತ ಆ ಒಂದು ಶಕ್ತಿ ನಿಮ್ಮಲ್ಲಿದೆ. ಅದನ್ನ ನೀವೆಲ್ಲೋ ಒಂದು ರೀತಿ ಅಲೋನ ಕೂತು ಕೂಗ್ತಿದ್ದೀರಾ, ಅಳ್ತಿದ್ದೀರಾ. ಖಂಡಿತ ಅಳ್ಬೇಡಿ, ಕೂಗಬೇಡಿ. ಖಂಡಿತ ಈಚೆ ಬನ್ನಿ. ಆ ಒಂದು ನೋವಿಂದ ಈಚೆ ಬನ್ನಿ. ಖಂಡಿತ ನೀವು ನಂಬಿರೋ ದೈವ ಶಕ್ತಿ ನಿಮ್ಮ ಜೊತೆಗಿದೆ. ಎಸ್, ನನ್ನ ಕುಟುಂಬ ಸುರಕ್ಷಿತವಾಗಿದೆ. ನನ್ನ ಕುಟುಂಬ ಯಾವಾಗಲೂ ಹ್ಯಾಪಿಯಾಗಿರಬೇಕು ಅಂತ ನಾನು ಕೂಡ ಬಯಸ್ತೀನಿ. ಎಸ್, ಕೃಷ್ಣನ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ನಿಮ್ಮ ಲೈಫಿಗೆ ಏನು ನೀವು ವೇಟ್ ಮಾಡ್ತಿದ್ದೀರಾ ಪ್ರೆಗ್ನೆನ್ಸಿ ವಿಚಾರವಾಗಿ, ಖಂಡಿತ ನಿಮಗೆ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಏನು ಅಬೋಷನ್ ಆಗ್ತಾನೆ ಇದೆ, ನಿಮಗೆ ಏನು ನೋವು ಪಡ್ತಿದ್ದೀರಾ, ಈ ಒಂದು ವೀಕಲ್ಲಿ ಆ ಒಂದು ಗುಡ್ ನ್ಯೂಸ್ ನಿಮಗೆ ನಿಮ್ಮ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ತುಂಬಾನೇ ಬ್ಲೆಸ್ಡ್ ಪರ್ಸನ್ ನೀವು ಆಗ್ತೀರಾ. ನೀವು ತುಂಬಾನೇ ಅದೃಷ್ಟವಂತರು, ತುಂಬಾ ಲಕ್ಕಿ ಪರ್ಸನ್ ನೀವು. ಎಸ್, ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತದೆ. ನಿಮ್ಮ ಮತ್ತು ನಿಮ್ಮ ಬ್ರದರ್ ಆ್ಯಂಡ್ ಸಿಸ್ಟರ್ ಅಥವಾ ನಿಮ್ಮ ಒಂದು ಅಣ್ಣ ತಮ್ಮನ ಮಧ್ಯೆ ಏನು ಜಗಳಗಳಾಗಿದೆ, ನಿಮ್ಮ ತಂಗಿ ಜೊತೆ, ನಿಮ್ಮ ಅಣ್ಣನ ಜೊತೆ, ನಿಮ್ಮ ತಮ್ಮನ ಜೊತೆ ಏನು ಜಗಳಗಳಾಗಿದೆ, ಆ ಜಗಳಗಳಿಂದ ನೀವು ಈ ಒಂದು ವೀಕಲ್ಲಿ ಮತ್ತೆ ನಿಮ್ಮ ಅಣ್ಣ, ತಂಗಿ, ಅಕ್ಕ ಯಾರು ನಿಮ್ಮ ಮಾತನ್ನು ಬಿಟ್ಟು ದೂರ ಹೋಗಿದ್ದಾರೆ, ನಿಮ್ಮ ಜೊತೆ ಮಾತಾಡಿ ದೂರ ಹೋಗಿದ್ದಾರೆ ಜಗಳ ಮಾಡಿ, ಆ ವ್ಯಕ್ತಿ ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನೀವೇನು, ನಿಮ್ಮ ಒಂದು ವ್ಯಕ್ತಿತ್ವ ಏನು, ನೀವೇನು ಅನ್ನೋದನ್ನ ಈ ಒಂದು ವೀಕಲ್ಲಿ ಪ್ರೂವ್ ಮಾಡೋ ಟೈಮಿಂಗ್ ಕೂಡ ಬಂದಿದೆ. ನಿಮ್ಮ ಸುತ್ತ ಇರೋ ಜನಗಳು ನಿಮಗೂ ಏನು ಕೆಡಕನ್ನು ಬಯಸಿದ್ರು ಅವ್ರಿಗೆ ನೀವು ಒಳ್ಳೆದನ್ನ ಬಯಸಿದ್ದೀರಾ ಹಾಗೂ ಹೆಚ್ಚಿನ ರಕ್ಷಣೆ ಕೂಡ ನಿಮ್ಮಿಂದ ಕೂಡ ಅವ್ರಿಗೂ ಸಿಕ್ಕಿದೆ. ನಿಮಗೆ ಭಗವಂತನಿಂದ ಹೆಚ್ಚಿನ ರಕ್ಷಣೆ ಕೂಡ ಸಿಕ್ಕಿದೆ. ಪಾಯಿಂಟ್ ನಂಬರ್ 2, ಎಸ್. ಏನೇ ನಿಮಗೆ ಪ್ರಾಬ್ಲಮ್ಸ್ ಮಾಡಿದ್ರು ನಿಮ್ಗೆ ಏನು ಅದರಿಂದ ಪ್ರಾಬ್ಲಮ್ ಆಗೋದಿಲ್ವಲ್ಲ ಅನ್ನೋ ಒಂದು ಥಾಟ್ಸ್ ನಿಮ್ಮ ಶತ್ರುಗಳಿಗೆ ಕಾಡ್ತಿದೆ. ಹೇಗೆ ಇವರು ಇದರಿಂದ ಪಾರಾಗ್ತಾರೆ, ಹೇಗೆ ಇವರು ಇದರಿಂದ ಈಚೆ ಬರ್ತಾರೆ, ಹೇಗೆ ಇವರು ಇದರಿಂದ ನಿವಾರಣೆ ಮಾಡಿ, ಹೇಗೆ ಸಾಧ್ಯ ಇದು ಅಂತ. ಖಂಡಿತ ಈ ಒಂದು ಏನು ನಿಮಗೆ ನೆಗೆಟಿವಿಟಿ ಆಗಿದೆ ಅಥವಾ ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ನ ನೀವು ನೋಡ್ತಿದ್ದೀರಾ ಅದನ್ನ ನಿಮ್ಮ ಶತ್ರು ಖುಷಿ ಪಡ್ತಿದ್ದಾರೆ. ಅವರು ಸಫರ್ ಮಾಡೋದನ್ನ ನೀವು ನೋಡ್ತಿದ್ದೀರಾ.
ಅದನ್ನ ನರಸಿಂಹಸ್ವಾಮಿ ದೇವರು ಅದನ್ನ ನಿಮ್ಮ ಕಣ್ಣು ಮುಂದೆನ ತೋರಿಸ್ತಿದ್ದಾರೆ. ಆ ಒಂದು ಲೈವ್ ನೀವು ನೋಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಪೈಲ್ ನಂಬರ್ 2, ಎಸ್, ಏನು ನಮ್ಮ ಹತ್ರ ಲೆಕ್ಕ ಇಲ್ಲ, ನಮ್ಮ ಹತ್ರ ಸತ್ಯ ಸುಳ್ಳು ಏನಿದೆ ನಮ್ಮ ಹತ್ರ ಅದಕ್ಕೆಲ್ಲ ಮೀರಿದ್ದು ಭಗವಂತ ಅದನ್ನ ಹೆಚ್ಚಾಗಿ ಗಮನ ಕೊಡ್ತಿದ್ದಾರೆ. ಯಾವುದು ಸತ್ಯ ಅಲ್ಲ, ಯಾವುದು ಸುಳ್ಳು, ಯಾವುದು ನಿಜ ಅನ್ನೋದನ್ನ ಭಗವಂತ ಪರಿಶೀಲನೆ ಮಾಡ್ತಿದ್ದಾರೆ. ಖಂಡಿತ ನಿಮ್ಮ ಒಂದು ಒಳ್ಳೆತನಕ್ಕೆ ಇಲ್ಲಿ ಏನು ಮೋಸ ಆಗ್ತದೆ ಆ ಮೋಸ ಆಗ್ಲಿಕ್ಕೆ ಭಗವಂತ ಬಿಡ್ತಿಲ್ಲ. ಹೆಚ್ಚಿನ ರಕ್ಷಣೆ ಎಲ್ಲರಿಗೂ ಸಿಗ್ತದೆ ಇಲ್ಲಿ. ಪೈಲ್ ನಂಬರ್ 2, ಏಂಜಲ್ಸ್ ಇಂದ ಏನ್ ಮೆಸೇಜಸ್ ಸಿಗ್ತಿದೆ ನೋಡೋಣ. ಇಟ್ಸ್ ಅಪ್ ಟು ಯು. ನೀವೇನ್ ಡಿಸಿಷನ್ಸ್ ತಗೋತಿದ್ದೀರಾ, ನೀವೇನ್ ಮಾಡ್ತಿದ್ದೀರಾ, ಖಂಡಿತ ಅದ್ರ ಕಡೆ ಗಮನ ಕೊಡಿ. ನಿಮಗೆ ಬಿಟ್ಟಂತಹ ವಿಚಾರ. ಅಂಡ್ ಈ ಒಂದು ವೀಕಲ್ಲಿ ಒಂದು ಬೇರೆ ರೀತಿಯಾದ ಚೇಂಜಸ್, ಬೇರೆ ರೀತಿಯಾದ ಬೆಳಕನ್ನ ನೀವು ನೋಡ್ತಿದ್ದೀರಾ. ಖಂಡಿತ ಇಲ್ಲಿ ಕೊರಗಜ್ಜರ ಆಶೀರ್ವಾದ ಕೂಡ ಇದೆ. ಸೋಮೂಲ ಸನ್ನಿಧಾನಕ್ಕೆ ಕೂಡ ನೀವು ವಿಸಿಟ್ ಪ್ರಾರ್ಥನೆ ಮಾಡ್ತಿರಬಹುದು. ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆ ಇದೆ. ಒಂದೊಳ್ಳೆ ಆಪರ್ಚುನಿಟಿ ಕೂಡ ಸಿಗ್ತದೆ. ಆ ಆಪರ್ಚುನಿಟೀಸ್ನ ನೀವೇನು ಡಿಲೇ ಮಾಡ್ತಾ ಹೋಗ್ತಿದ್ದೀರಾ ಅದನ್ನ ಮುಂದೆ ತಗೊಳ್ಳೋಣ, ಮುಂದೊಂದು ದಿವಸ ಬರುತ್ತೆ ಅಂತ. ಸೊ ಮುಂದಕ್ಕೆ ತಳ್ಬೇಡಿ. ಸಿಕ್ಕಂತ ಆಪರ್ಚುನಿಟೀಸ್ನ ನೀವು ಉಪಯೋಗಿಸ್ಕೋಬೇಕಾಗಿದೆ. ಅಂಡ್ ಆ ಆಪರ್ಚುನಿಟಿ ನಿಮ್ಮ ಲೈಫಿಗೆ ಬಹಳಷ್ಟು ಚೇಂಜಸ್ನ ತಂದುಕೊಡುತ್ತೆ. ಪೈಲ್ ನಂಬರ್ 2, ಈ ಒಂದು ರೀಡಿಂಗ್ನ ನಾನು ಇಲ್ಲಿ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.